ನಮ್ಗೆ ಈಗಾಗಲೇ ಒಂದು ವಿಷಯ ಗೊತ್ತೈತಿ. ಏನಪ್ಪಾ ಅಂತಂದ್ರೆ 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳಿಗೆ 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಬ್ಬನೇ ರಾಜ್ಯಪಾಲನನ್ನು ನೇಮಕ ಮಾಡಬಹುದು. ಒಬ್ಬನೇ ರಾಜ್ಯಪಾಲನನ್ನ ನೇಮಕ ಮಾಡಬಹುದು ಅಂತ ಹೇಳಿ ಈಗಾಗಲೇ ನಾವು ನೋಡ್ಕೊಂಡಿವಿ, ಓದಿವಿ, ಅರ್ಥನೂ ಮಾಡ್ಕೊಂಡಿವಿ. ಹಂಗಾದ್ರೆ ಅದ್ರ ಜೊತೆಗೆ ಇನ್ನೊಂದು ವಿಷಯವನ್ನು ಓದಿದ್ವಿ. ಏನಪ್ಪಾ ಅಂತಂದ್ರೆ ಯಾವುದೇ ರಾಜ್ಯಪಾಲ ತನ್ನ ಕಚೇರಿಗೆ ಹೋಗಿ ಕಚೇರಿಯ ಕೆಲಸವನ್ನ ನಿರ್ವಹಿಸುವುದಕ್ಕಿಂತ ಮುಂಚೆ, ಕಚೇರಿ ಕೆಲಸವನ್ನ ಅಥವಾ ಕಚೇರಿಯ ಪ್ರಭಾರವನ್ನ ವಹಿಸಿಕೊಳ್ಳುವುದಕ್ಕಿಂತ ಮುಂಚೆ ಏನ್ ಮಾಡಬೇಕು ಅಂತಂದ್ರೆ ಪ್ರಮಾಣ ವಚನವನ್ನ ಸ್ವೀಕರಿಸಬೇಕು ಅಂತೇಳಿ. ಪ್ರಮಾಣ ವಚನ ಸ್ವೀಕರಿಸಬೇಕು ಅಂತೇಳಿ ಇವೆರಡನ್ನು ನಾವು ನೋಡಿವಿ. 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಬ್ಬನೇ ರಾಜ್ಯಪಾಲನನ್ನ ನೇಮಕ ಮಾಡುವ ಅಧಿಕಾರ ರಾಷ್ಟ್ರಪತಿಗೆ ಐತಿ ಅಂತ ನೋಡಿವಿ, ನೇಮಕ ಮಾಡಿದ್ದನ್ನು ನೋಡಿವಿ. ಜೊತೆಗೆ ಕಚೇರಿಯ ಪ್ರಭಾರವನ್ನು ವಹಿಸಿಕೊಳ್ಳುವಕ್ಕಿಂತ ಮುಂಚೆ ಅವರು ಪ್ರಮಾಣ ವಚನ ಸ್ವೀಕರಿಸಬೇಕು ಅನ್ನೋದನ್ನು ನೋಡಿವಿ. ಹೌದಾ? ಈಗ ನಮ್ಮದೊಂದು ಕ್ವಶನ್ ಏನಪ್ಪಾ ಅಂತಂದ್ರೆ 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಬ್ಬನೇ ರಾಜ್ಯಪಾಲನಾಗಿ ಆಯ್ಕೆಯಾದಾಗ ಅವ ಎಷ್ಟು ಸಲ ಪ್ರಮಾಣ ವಚನವನ್ನ ಸ್ವೀಕರಿಸಬೇಕು? ಫಾರ್ ಎಕ್ಸಾಂಪಲ್, ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ ಈ 3 ರಾಜ್ಯಗಳಿಗೆ ಒಬ್ಬನೇ ರಾಜ್ಯಪಾಲ ಆಯ್ಕೆಯಾದಾಗ, ಒಬ್ಬನೇ ರಾಜ್ಯಪಾಲ ನೇಮಕ ಆದಾಗ ಆ ರಾಜ್ಯಪಾಲ ಎಷ್ಟು ಸಲ ಏನ್ ಮಾಡಬೇಕು? ಪ್ರಮಾಣ ವಚನವನ್ನ ಸ್ವೀಕರಿಸಬೇಕು ಅನ್ನೋದೇ ಕ್ವಶನ್. ಕರ್ನಾಟಕಕ್ಕೆ ಒಂದ್ಸಲ ಒಬ್ಬ ವ್ಯಕ್ತಿ ಇರ್ತಾನವ, ಏನು ಹೋಲ್ ಅಂಡ್ ಸೋಲ್ ಆಗಿ 3 ರಾಜ್ಯಗಳಿಗೆ ನಾನು ನೇಮಕ ಆಗಿರುತ್ತೇನೆ, 3 ರಾಜ್ಯಗಳ ಆಶೋತ್ತರಗಳಿಗೆ ನಾನು ಸ್ಪಂದಿಸಿ ಸಂವಿಧಾನ ಪೂರ್ವಕವಾಗಿ ಕೆಲಸ ಮಾಡ್ತೇನೆ ಅಂತೇಳಿ ಕೇವಲ ಒಂದೇ ಸಲ ಪ್ರಮಾಣ ವಚನವನ್ನ ಸ್ವೀಕರಿಸಬೇಕು, ಅಥವಾ ಮಹಾರಾಷ್ಟ್ರಕ್ಕೆ ಒಂದ್ಸಲ, ಕರ್ನಾಟಕಕ್ಕೆ ಒಂದ್ಸಲ, ಆಂಧ್ರ ಪ್ರದೇಶಕ್ಕೆ ಒಂದ್ಸಲ, ಹಿಂಗ 3 ಸಲ ಪ್ರಮಾಣ ವಚನವನ್ನ ಸ್ವೀಕರಿಸಬೇಕು ಅಂತೇಳಿ ಕ್ವಶನ್ ಅರೈಸ್ ಆದಾಗ ಆನ್ಸರ್ ಮಾಡೋದು ಯಾವ್ದಪ್ಪ ಅಂತಂದ್ರೆ ಆರ್ಟಿಕಲ್ 159 ಅಂತ. ಆರ್ಟಿಕಲ್ 159 ಅದರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತೈತಿ. ಏನಂತೇಳಿ ನೋಡೋಣ. ಏನ್ ಹೇಳಿದ ಆರ್ಟಿಕಲ್ 159 ಅಂತ ಕೇಳಿದ್ರೆ, ಪ್ರತಿಯೊಬ್ಬ ರಾಜ್ಯಪಾಲರು ಅಥವಾ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸಲು ಪ್ರಭಾರ ವಹಿಸಿಕೊಳ್ಳುವ ವ್ಯಕ್ತಿ, ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸಲು ಪ್ರಭಾರ ವಹಿಸಿಕೊಳ್ಳುವ ವ್ಯಕ್ತಿ ಈ 2 ಪದದ ಅರ್ಥ ಮುಂದೆ ಹೇಳ್ತೀನಿ, ಕರೆಕ್ಟ್ ಆಗಿ ನೋಡ್ರಿ ಅಷ್ಟೇ. ಏನಪ್ಪಾ ಅಂತಂದ್ರೆ ರಾಜ್ಯಪಾಲ ಅಥವಾ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸಲು ಪ್ರಭಾರ ವಹಿಸಿಕೊಳ್ಳುವ ವ್ಯಕ್ತಿ ಪ್ರಮಾಣ ವಚನವನ್ನ ಸ್ವೀಕರಿಸಬೇಕು. ಯಾರಿಂದ ಸ್ವೀಕರಿಸಬೇಕು ಅಂತಂದ್ರೆ ಆಯಾ ರಾಜ್ಯಗಳ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಂದ, ಆಯಾ ರಾಜ್ಯಗಳ ವ್ಯಾಪ್ತಿಯ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಂದ ಪ್ರಮಾಣ ವಚನವನ್ನು ನಿಗದಿತ ಮಾದರಿಯಲ್ಲಿ ಇರ್ತಕ್ಕಂತಹ ಪ್ರಮಾಣ ವಚನವನ್ನ ಸ್ವೀಕರಿಸಬೇಕು. ಇದರ ಅರ್ಥ ನೋಡೋಣ ಏನಂತ ಹೇಳಿ. ರಾಜ್ಯಪಾಲ ಅಥವಾ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸುವ ವ್ಯಕ್ತಿ ಪ್ರಮಾಣ ವಚನವನ್ನ ಸ್ವೀಕರಿಸಬೇಕು. ಮತ್ತು ಆ ರಾಜ್ಯದ ವ್ಯಾಪ್ತಿಯಲ್ಲಿರುವ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಂದ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು. ಅಂದ್ರೆ ಪ್ರಮಾಣ ವಚನವನ್ನ ಬೋಧಿಸುವ ವ್ಯಕ್ತಿ ಯಾರು? ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶ. ಅವ ಇರ್ಲಿಲ್ಲ ಅಂತಂದ್ರೆ ಅದೇ ಹೈಕೋರ್ಟ್ನ ಸೀನಿಯರ್ ಮೋಸ್ಟ್ ಜಡ್ಜ್ ಪ್ರಮಾಣ ವಚನವನ್ನ ಬೋಧಿಸಬೇಕು. ಯಾರಿಗೆ? ರಾಜ್ಯಪಾಲರಿಗೆ. ಪ್ರಮಾಣ ವಚನದ ಮಾದರಿ ಹೆಂಗಿರಬೇಕು ಅಂತಂದ್ರೆ ನಿಗದಿತವಾಗಿರ್ಬೇಕು. ಅಂದ್ರೆ ಸರ್ಕಾರವೇ ಡಿಟರ್ಮೈನ್ ಮಾಡಿಬಿಡ್ತೈತಿ, ಸಂಸತ್ತೆ ಡಿಟರ್ಮೈನ್ ಮಾಡಿರ್ತೈತಿ. ಇದೇ ಮಾದರಿ ಒಳಗೇನೆ ಏನ್ ಮಾಡ್ಬೇಕು? ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು. ಯಾರು? ರಾಜ್ಯಪಾಲರು. ಅಂತಹ ಮಾದರಿಯಲ್ಲೇನೆ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು. ಅದೆಲ್ಲ ಬಿಟ್ಟು ನನ್ನ ಹತ್ರ ಒಂದು ಚೀಟಿ ಐತಿ ತೆಗೆದು ಕಿಶಾನ್ ಚೀಟಿ ತೆಗೆದು ನೀ ಬರ್ಕೊಂಡ್ಬಂದು ಓದುವಂತಿಲ್ಲ. ದೇರ್ ಇಸ್ ಎನ್ ಸ್ಪೆಸಿಫಿಕ್ ಫಾರ್ಮ್ಯಾಟ್ ಫಾರ್ ದಿ ಪರ್ಪಸ್ ಆಫ್ ದಿ ಓತ್. ಅದರ ಪ್ರಕಾರನೇ ನೀನು ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು. ಅದೇನು ಬೇರೆ ಏನಿಲ್ಲ. ಇನ್ನ ರಾಜ್ಯಪಾಲ ಅಥವಾ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸುವ ಪ್ರತಿಯೊಬ್ಬ ವ್ಯಕ್ತಿ, ಯಾರು ರಾಜ್ಯಪಾಲರಾಗಿ ಆಗ್ತಾರೋ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು. ಇನ್ ಕೇಸ್ ಕರ್ನಾಟಕಕ್ಕೆ ರಾಜ್ಯಪಾಲರು ಸಡನ್ ಆಗಿ ರಾಜೀನಾಮೆ ಕೊಟ್ಟರು ಅಂತಂದ್ರೆ ಅದು ವೇಕೆಂಟ್ ಆಕೈತಿ. ಕರ್ನಾಟಕದ ರಾಜ್ಯಪಾಲರ ಪೋಸ್ಟ್ ವೇಕೆಂಟ್ ಆಕೈತಿ. ಇಲ್ರಿ ಮತ್ತೊಬ್ಬರು ಬರೋ ತನಕ ನೀನೇ ಕಾರ್ಯನಿರ್ವಹಿಸುವಂತೆ ಅವ್ರಿಗೆ ಹೇಳಕ್ ಬರೋದಿಲ್ಲ. ವೇಕೆಂಟ್ ಆದ ತಕ್ಷಣ ರಾಷ್ಟ್ರಪತಿಗಳು ಪಕ್ಕದ ರಾಜ್ಯದ ವ್ಯಕ್ತಿಗೆ ಕರ್ನಾಟಕದ ರಾಜ್ಯಪಾಲನಾಗಿ ಕೆಲಸ ಮಾಡುವಂತೆ ಆರ್ಡರ್ ಮಾಡಬಹುದು. ಇರ್ಲಿಲ್ಲ ಅಂತಂದ್ರ ಅದೇ ಕರ್ನಾಟಕ ರಾಜ್ಯದ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಗೆ ಹೇಳ್ಬೋದು, ಸಾಹೇಬ್ರೆ ಒಂದಿಷ್ಟು ದಿನ ನೀವೇನ್ ಮಾಡ್ರಿ ಅಂತಂದ್ರೆ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸ್ರಿ ಅಂತ ಹೇಳ್ಬೋದು. ಹಿಂಗೆ ಹೇಳಿದಾಗ, ಆದೇಶ ಮಾಡಿದಾಗ ಯಾರಿಗೆ ಆ ಆದೇಶ ಆಗಿರ್ತೈತೋ ಆ ವ್ಯಕ್ತಿ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸುವಕ್ಕಿಂತ ಮುಂಚೆ, ಪ್ರಭಾರ ವಹಿಸಿಕೊಳ್ಳುವಕ್ಕಿಂತ ಮುಂಚೆ ಏನ್ ಮಾಡಬೇಕು? ಪ್ರಮಾಣ ವಚನವನ್ನ ಸ್ವೀಕರಿಸಬೇಕು. ಇಲ್ಲಿ ಪಕ್ಕದ ರಾಜ್ಯದ ರಾಜ್ಯಪಾಲನಾದ್ರೂ ಆಗಿರಬಹುದು, ಅಥವಾ ಆತ ಆ ರಾಜ್ಯದ ಜ್ಯೂರಿಡಿಕ್ಷನ್ ನಲ್ಲಿ ಇರತಕ್ಕಂಥ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದ್ರೂ ಆಗಿರಬಹುದು. ರಾಷ್ಟ್ರಪತಿಯ ಆದೇಶದ ಮೇರೆಗೆ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ಪ್ರಮಾಣ ವಚನವನ್ನ ಸ್ವೀಕರಿಸಬೇಕು. ಇದರ ಅರ್ಥ. ಹಂಗಾದ್ರೆ ಸರ್, ಒಂದಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಂದೇ ರಾಜ್ಯ ಇತ್ತು ಅಂದ್ರೆ ಒಂದ್ಸಲ ಓದು ತಗೋತಾನೆ. 2-3 ರಾಜ್ಯಗಳಿಗೆ ಒಬ್ಬನೇ ರಾಜ್ಯಪಾಲ ಆಯ್ಕೆ ಆದಾಗ ಗತಿ ಏನು? ಅದಕ್ಕೂ ಆನ್ಸರ್ ಅದಾವೆ. ಏನ್ ಹೇಳ್ತೈತಿ ಅಂತ ನೋಡೋಣ. ಈಗ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶಗಳಿಗೆ
ಒಬ್ಬನೇ ವ್ಯಕ್ತಿ ಸಿಂಗಲ್ ಪರ್ಸನ್ ಏನ್ ಮಾಡಿದಾನು ಅಂತಂದ್ರೆ ರಾಜ್ಯಪಾಲರಾಗಿ ನೇಮಕ ಆಗಿದ್ದಾರೆ. ಆವಾಗ ಅವ ಎಷ್ಟು ಸಲ ಓತು ತಗೋಬೇಕು ಅಂತಂದ್ರೆ 3 ಸಲ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು. ಕರ್ನಾಟಕಕ್ಕೆ ಸಂಬಂಧಿಸಿದಂತೆ 1 ಸಲ, ಕರ್ನಾಟಕದ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಏನ್ ಮಾಡ್ತಾರೋ ಅಂತಂದ್ರೆ ಅವಂಗ ಪ್ರಮಾಣ ವಚನವನ್ನ ಬೋಧಿಸ್ತಾರೆ. ಇನ್ನು ಮಹಾರಾಷ್ಟ್ರಕ್ಕೆ ಸಂಬಂಧಿಸಿದಂತೆ ಮಹಾರಾಷ್ಟ್ರಕ್ಕೂ 1 ಸಲ ಅವ ಓತು ತಗೋಬೇಕು. ಅವಂಗೂ ಮಹಾರಾಷ್ಟ್ರದ ಹೈಕೋರ್ಟ್ನ ರಾಜ್ಯಪಾಲರು ಏನ್ ಮಾಡ್ತಾರೋ ಅಂತಂದ್ರೆ ಪ್ರಮಾಣ ವಚನವನ್ನ ಬೋಧಿಸ್ತಾರೆ. ಇನ್ನ ಆಂಧ್ರ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಆಂಧ್ರ ಪ್ರದೇಶದಲ್ಲಿನೂ ಕೂಡ 1 ಸಲ ಓತು ತಗೋಬೇಕು. ಅಲ್ಲಿನೂ ಆಂಧ್ರ ಪ್ರದೇಶ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಅವರಿಗೆ ಏನ್ ಮಾಡ್ತಾರೆ, ಪ್ರಮಾಣ ವಚನವನ್ನ ಬೋಧಿಸ್ತಾರೆ. ಇದು ನಮಗೆ ಗೊತ್ತಿರಬೇಕು. ಅಂದ್ರೆ ಆತ ಎಷ್ಟೇ ರಾಜ್ಯಗಳಿಗೆ ಆಯ್ಕೆಯಾದಾಗ ಕೂಡ ಎಷ್ಟು ರಾಜ್ಯಗಳಿಗೆ ಆಯ್ಕೆ ಆಗಿರ್ತಾನೋ ಅಷ್ಟು ರಾಜ್ಯಗಳಿಗೆ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲೇಬೇಕು. ಯಾಕಂತಂದ್ರೆ ಪ್ರಮಾಣ ವಚನ ಆ ರಾಜ್ಯಗಳ ಹೆಸರಿನಲ್ಲಿ ಇರ್ತೈತಿ. ಕೇವಲ ಭಾರತಕ್ಕೆ ನಿಷ್ಠನಾಗಿರುತ್ತೇನೆ ಅಂತೇಳಿ ಏನಾದ್ರು ತಗೊಂಡಿದ್ರು ಅಂತಂದ್ರೆ ದಟ್ಸ್ ಆಲ್, ಏನೋ ಸಮಸ್ಯೆ ಇಲ್ಲ. ಅಲ್ಲಿ ಏನ್ ಬರ್ತಾರ ಅಂತಂದ್ರೆ ಭಾರತಕ್ಕೆ ನಿಷ್ಠನಾಗಿರೋದರ ಜೊತೆಗೆ, ಸಂವಿಧಾನಕ್ಕೆ ನಿಷ್ಠನಾಗಿರೋದರ ಜೊತೆಗೆ ಆಯಾ ರಾಜ್ಯದ ಜನತೆಯ ಆಶೋತ್ತರಗಳಿಗೆ ಉತ್ತರಿಸುತ್ತೇನೆ, ಸ್ಪಂದಿಸುತ್ತೇನೆ ಅಂತೇಳಿ ಬರೆದಿರ್ತಾರೆ. ಹಿಂಗಾಗಿ ಕರ್ನಾಟಕ ರಾಜ್ಯದ ಜನತೆಯ ಆಶೋತ್ತರಗಳಿಗೆ ನಾನು ಸ್ಪಂದಿಸುತ್ತೇನೆ ಅಂತೇಳಿ ಓತು ತಗೋಬೇಕು. ಮಹಾರಾಷ್ಟ್ರದ ಜನರ ಆಶೋತ್ತರಗಳಿಗೆ ನಾನು ಸ್ಪಂದಿಸುತ್ತೇನೆ ಅಂತೇಳಿ ಓತು ತಗೋಬೇಕು. ಆಂಧ್ರ ಪ್ರದೇಶದ ಜನರ ಆಶೋತ್ತರಗಳಿಗೆ ನಾನು ಸ್ಪಂದಿಸುತ್ತೇನೆ ಅಂತೇಳಿ ಓತು ತಗೋಬೇಕು. ಈ ರೀತಿಯಾಗಿರ್ತಕ್ಕಂಥ ಡಿಫರೆಂಟ್ ಇರೋದ್ರಿಂದ 3 ಸಲ ಅವರು ಓತು ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು. ಇನ್ನು ರಾಜೀನಾಮೆನೂ ಕೂಡ ಕರ್ನಾಟಕದ ರಾಜ್ಯಪಾಲನಾಗಿ ಒಬ್ಬ ವ್ಯಕ್ತಿ 3 ರಾಜ್ಯಗಳಿಗೆ ರಾಜ್ಯಪಾಲನಾಗಿ ಆಯ್ಕೆ ಆದಾಗ ಆತ ನಾನು ಕರ್ನಾಟಕದ ರಾಜ್ಯಪಾಲನಾಗಿ ಕೆಲಸ ಮಾಡಲು ಇಷ್ಟ ಇಲ್ಲ, ಅದಕ್ಕೆ ನಾನು ರಾಜೀನಾಮೆ ಕೊಡಾಕತ್ತೇನೆ ಅಂತ ಹೇಳಿ ರಾಜೀನಾಮೆ ಕೊಟ್ಟಾದ್ರೆ ಆತ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಮಾತ್ರ ರಾಜೀನಾಮೆಯನ್ನು ಕೊಟ್ಟಿರ್ತಾನೆ. ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ ಸಂಬಂಧಿಸಿದಂತೆ ರಾಜೀನಾಮೆ ಇರೋದಿಲ್ಲ, ಆತ ಕಂಟಿನ್ಯೂ ಆಗ್ತಾನೆ. ಇಲ್ಲಿ ಸರ 1 ಸಲ ರಾಜೀನಾಮೆ ಕೊಟ್ಟರು ಅಂತಂದ್ರೆ ಎಲ್ಲಕ್ಕೂ ಕೂಡಿ ಒಮ್ಮೆ ಹೋಗ್ತಿರ್ಲ ಅನ್ನಂಗಿಲ್ಲ. ಇಲ್ಲ, 1 ಸಲ ರಾಜೀನಾಮೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದಂತೆ ಕೊಟ್ಟಿರುತ್ತಾರೋ ಆ ರಾಜ್ಯದ ರಾಜ್ಯಪಾಲನಾಗಿ ಮುಂದುವರಿಯಲು ಆತ ಯೋಗ್ಯ ಇರೋದಿಲ್ಲ ಅಷ್ಟೇ. ಇನ್ನು ಉಳಿದ 2 ರಾಜ್ಯಗಳು ಅವನ ಅಧೀನದಲ್ಲಿನೇ ಇರ್ತವೆ, ಅವನು ಇದರಲ್ಲೇನೆ ಹೋಗ್ಬೇಕು. ಸರಿ, ಈಗೇನೋ ಒಬ್ಬ ವ್ಯಕ್ತಿ 2 ರಾಜ್ಯಗಳಿಗೆ ರಾಜ್ಯಪಾಲನಾಗಿ ಆಯ್ಕೆ ಆದ. ಓಕೆ, ನೀವು ಹೇಳಿದ್ರೆ ಈಗ 2 ರಾಜ್ಯಗಳಿಗೆ ಸೇರಿಸಿ ಒಂದ ಹೈಕೋರ್ಟ್ ಇರ್ತೈತಿ. ಅವಾಗ ಅವರು ಯಾರ ಪ್ರಮಾಣ ವಚನ ಬೋಧಿಸಬೇಕು? ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಅದನ್ನು. ಏನಂತಂದ್ರ ಈ ಪಂಜಾಬ್ ಮತ್ತು ಹರ್ಯಾಣಕ್ಕೆ 2ಕ್ಕೂ ಸೇರಿಸಿ ಒಂದೇ ಹೈಕೋರ್ಟ್ ಐತಿ. ಈಗ ಪಂಜಾಬ್ ರಾಜ್ಯಕ್ಕೂ ಒಬ್ರು ರಾಜ್ಯಪಾಲರು ಬೇಕು, ಹರ್ಯಾಣ ರಾಜ್ಯಕ್ಕೂ ಒಬ್ರು ರಾಜ್ಯಪಾಲರು ಬೇಕು. ಹಿಂಗಿದ್ದಾಗ ಈ ಹರ್ಯಾಣ ಮತ್ತು ಪಂಜಾಬ್ ರಾಜ್ಯಗಳಿಗೆ ಆಯ್ಕೆ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಯಾರು ಪ್ರಮಾಣ ವಚನ ಬೋಧಿಸಬೇಕು? ಯಾಕಂದ್ರೆ ಒಂದೇ ಹೈಕೋರ್ಟ್ ಐತಿ. ಆವಾಗ ಈ ಒಂದೇ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಪಂಜಾಬ್ ರಾಜ್ಯದ ರಾಜ್ಯಪಾಲರಿಗೂ ಪ್ರಮಾಣ ವಚನವನ್ನು ಬೋಧಿಸಬೇಕು, ಹರ್ಯಾಣ ರಾಜ್ಯದ ರಾಜ್ಯಪಾಲರಿಗೂ ಪ್ರಮಾಣ ವಚನ ಬೋಧಿಸಬೇಕು. ಆಮೇಲೆ ಆ ಇವೆಂಟ್ಗಳು ಡಿಫ್ರೆಂಟ್ ಸಪರೇಟ್ ಆಗಿರ್ಬೇಕು. ಮತ್ತೆ ಸಪರೇಟ್ ಇರ್ಬೇಕು ಇವೆಂಟ್ಗಳು. ಒಂದೇ ಇವೆಂಟ್ನಾಗ ತಂದ ಕೈ ಬರಲ್ಲ, ಇಬ್ರು ಇಲ್ಲೇ ಮುಂದ್ಕೊಂಡು ಬರೀ ಪ್ರಮಾಣ ವಚನವನ್ನು ಬೋಧಿಸ್ತೀನಿ ಅಂತೇಳಿ ಬರಾಬರ್ ಅವ್ರ ಕೈಯಾಗ ಒಂದು ಚೀಟಿ ಕೊಟ್ಟು ಓದಿಸಂಗಿಲ್ಲ. ಏನಾಗಬೇಕು? ಇವೆಂಟ್ಗಳು, ಸಮಾರಂಭಗಳು ಬೇರೆ ಆಗಿನೇ ಇರಬೇಕು. ಇದು ನಮಗೆ ಗೊತ್ತಿರಬೇಕು. ಒಂದು ವಿಷಯ ಸ್ಪಷ್ಟ ಆಗ್ತೈತಿ, 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಆಯ್ಕೆಯಾದ ರಾಜ್ಯಪಾಲರು ಎಷ್ಟು ರಾಜ್ಯಗಳಿಗೆ ಆಯ್ಕೆ ಆಗಿರ್ತಾರೋ ಅಷ್ಟು ರಾಜ್ಯಗಳಿಗೆ ಸಂಬಂಧಿಸಿದಂತೆ ಬೇರೆಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು. ಇದು 1ನೇದು. ಆಮೇಲೆ 2 ರಾಜ್ಯಗಳಿಗೆ ಒಂದೇ ಹೈಕೋರ್ಟ್ನ ಜ್ಯೂರಿಡಿಕ್ಷನ್ ಇದ್ದಾಗ ಪ್ರಮಾಣ ವಚನವನ್ನ 2 ರಾಜ್ಯಗಳಿಗೆ ಸಪರೇಟ್ ಆಗಿ ಬೋಧಿಸಬೇಕು. ಇದು ಹೈಕೋರ್ಟ್ನ ಜಡ್ಜಸ್ಗಳಿಗೆ ಸಂಬಂಧಿಸಿದೆ. ಇದು ಇವಿಷ್ಟು ವಿಷಯ ಗೊತ್ತಿರಬೇಕು. ಇದು ಆರ್ಟಿಕಲ್ 159 ಅಡಿಯಲ್ಲಿ ಪ್ರಮಾಣ ವಚನಕ್ಕೆ ಸಂಬಂಧಿಸಿದಂತೆ ಮಾಹಿತಿ ಇದೆ. ಇನ್ನ ರಾಜ್ಯಪಾಲರು ಇಲ್ಲದೆ ಇದ್ದಾಗ ಕೆಲವೊಂದಿಷ್ಟು ತುರ್ತು ಪರಿಸ್ಥಿತಿಗಳು ಬಂದಿರ್ತವೆ. ರಾಜ್ಯಪಾಲರು ಇಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ರಾಜ್ಯಪಾಲರ ಕಾರ್ಯವನ್ನ ನಿರ್ವಹಿಸೋರು ಯಾರು ಅಂತೇಳಿ ಕೇಳಿದಾಗ ಆನ್ಸರ್ ಮಾಡೋದು ಆರ್ಟಿಕಲ್ 160 ಏನ್ ಹೇಳ್ತೈತಿ ಅಂತೇಳಿ ನೋಡೋಣ. ಆರ್ಟಿಕಲ್ 160 ಏನ್ ಮಾಡ್ತೈತಿ ಅಂತಂದ್ರೆ ರಾಷ್ಟ್ರಪತಿಗೆ ಕೆಲವೊಂದಿಷ್ಟು ಪವರ್ ಅನ್ನ ಕೊಡ್ತೈತಿ, ಪವರ್ ಅನ್ನ ಕನ್ಫರ್ಮ್ ಮಾಡ್ತೈತಿ. ಏನು? ಎಮರ್ಜೆನ್ಸಿ ಟೈಮ್ ನೊಳಗೆ, ಇನ್ ಕಂಟಿಜೆನ್ಸಿಯಸ್ ಟೈಮ್ ಅಂಡ್ ಗವರ್ನರ್ ಆಫೀಸ್ ಇಸ್ ವೇಕೆಂಟ್, ಯಾವಾಗ ರಾಜ್ಯಪಾಲರ ಕಚೇರಿ ಖಾಲಿ ಇರ್ತೈತೋ ಆವಾಗ ಏನ್ ಮಾಡಬೇಕು? ರಾಷ್ಟ್ರಪತಿಗಳು ತಮಗೆ ಸರಿ ಅನಿಸಿದ ವ್ಯಕ್ತಿಯನ್ನ ರಾಜ್ಯಪಾಲರಾಗಿ ಪ್ರಭಾರ ವಹಿಸಿಕೊಳ್ಳುವಂತೆ ಆರ್ಡರ್ ಮಾಡಬಹುದು. ಇನ್ ಎಮರ್ಜೆನ್ಸಿ ಟೈಮ್, ಎಮರ್ಜೆನ್ಸಿ ಟೈಮ್ ಅಂದ್ರೆ ಯಾವಾಗ? ಸಡನ್ ಡೆತ್ ಆಯ್ತು ಅಂತಂದ್ರೆ, ಸಾವು ಏನ್ ಹೇಳಿಕೆ ಬರೋದಿಲ್ಲ, ನಾನು ಇಷ್ಟನೇ ತಾರೀಕು ಸಾಯ್ತೀನಿ ಅಂತೇಳಿ ಯಾರು ಬರ್ಕೊಂಡ್ ಬಂದಿರೋದಿಲ್ಲ, ಸಡನ್ ಆಗಿ ಡೆತ್ ಆಗ್ತೈತಿ. ಇಲ್ಲ ಸಡನ್ ಆಗಿ ರಾಜ್ಯಪಾಲರು ರಾಜೀನಾಮೆ ಕೊಟ್ಟರು ಅಂತಂದ್ರೆ ಕಚೇರಿ ಖಾಲಿ ಇರಬಾರ್ದು. ಯಾಕಂತಂದ್ರೆ ಹಿ ಇಸ್ ದಿ ಹೆಡ್ ಆಫ್ ದಿ ಸ್ಟೇಟ್. ಆಗ ರಾಜ್ಯದ ಮುಖ್ಯಸ್ಥನಾಗಿರೋದ್ರಿಂದ ಎಲ್ಲ ಕಾರ್ಯಗಳು ಅವನ ಹೆಸರಿನಲ್ಲೇ ನಡೀತಿರ್ತವೆ. ಆ ಕಚೇರಿ ಖಾಲಿ ಇದ್ದಾಗ ಯಾರ ಹೆಸರನ್ನೇ ಕೆಲಸ ಮಾಡ್ಬೇಕು? ಕಚೇರಿನೇ ಖಾಲಿ ಇರಬೇಕು. ರಾಜ್ಯದ ರಾಜ್ಯಪಾಲರ ಕಚೇರಿ ಖಾಲಿ ಇರುವ ಕಾರಣ ಖಾಲಿ ಅಂತಕ್ಕಂಥ ಹೆಸರನ್ನ ಬಳಸಿಕೊಂಡು ಎಲ್ಲಾ ಕೆಲಸಗಳನ್ನ ನಿರ್ವಹಿಸಲು ಸಾಧ್ಯವಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಖಾಲಿ ಇರಬಾರದು.
ಬಿಕಾಸ್ ಆಫ್ ವಾಟ್ ಈಸ್ ದಿ ನಾಮಿನಲ್ ಹೆಡ್ ಆಫ್ ದಿ ಸ್ಟೇಟ್. ಆತನ ಹೆಸರು ಬೇಕೇ ಬೇಕು. ಆ ಹೆಸರು ಬೇಕು ಅಂತಂದ್ರೆ ಒಬ್ಬರು ನಾವು ಅಲ್ಲಿ ಆಯ್ಕೆ ಮಾಡಬೇಕು. ಅವಾಗ ರಾಷ್ಟ್ರಪತಿಗಳು ತಮಗೆ ಸರಿ ಅನಿಸಿರ್ತಕ್ಕಂಥ ವ್ಯಕ್ತಿಗೆ ಪ್ರಭಾರ ವಹಿಸ್ಕೊಳ್ಳಕ ಆರ್ಡರ್ ಮಾಡಬಹುದು. ಆ ವ್ಯಕ್ತಿ ಯಾರಾದ್ರೂ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ಅದೇ ಹೈಕೋರ್ಟ್ನ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಮುಖ್ಯ ನ್ಯಾಯಾಧೀಶರಾಗಿರ್ಬೋದು, ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿರ್ಬೋದು, ಅಥವಾ ಪಕ್ಕದ ರಾಜ್ಯದ ರಾಜ್ಯಪಾಲನೂ ಆಗಿರ್ಬೋದು. ಇಲ್ಲ, ನಾನು ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯನ್ನೇ ನಾನು ನೇಮಕ ಮಾಡಬೇಕು, ಇಲ್ಲ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯ ರಾಜ್ಯಪಾಲರಾಗಿ ಕೆಲಸ ನಿರ್ವಹಿಸಬೇಕು ಅಂತೇಳಿ ಇಲ್ಲ. ಆ ರೀತಿ ಏನಿಲ್ಲ. ಯಾಕಂದ್ರೆ ರಾಷ್ಟ್ರಪತಿಯ ಪ್ರಕರಣಗಳಲ್ಲಿ ನಾವು ನೋಡಿವಿ ಏನಂತೇಳಿ, ರಾಷ್ಟ್ರಪತಿಯ ಹುದ್ದೆ ಸಡನ್ ಆಗಿ ಖಾಲಿ ಆಯಿತು ಅಂತಂದ್ರೆ ಉಪರಾಷ್ಟ್ರಪತಿಯ ಹುದ್ದೆಗೆ ಬರಬೇಕು. ಉಪರಾಷ್ಟ್ರಪತಿ ಇಲ್ಲದ ಪಕ್ಷದಲ್ಲಿ ಏನಾಗಬೇಕು ಅಂತಂದ್ರೆ ಭಾರತದ ಮುಖ್ಯ ನ್ಯಾಯಮೂರ್ತಿ ಪ್ರಭಾರವನ್ನು ವಹಿಸಿಕೊಳ್ಬೇಕು. ರಾಷ್ಟ್ರಪತಿ ಇನ್ ದ ಕೇಸ್ ಆಫ್ ದಿ ಪ್ರೆಸಿಡೆಂಟ್. ಬಟ್ ಇನ್ ದ ಕೇಸ್ ಆಫ್ ದಿ ಗವರ್ನರ್, ಇಟ್ ಈಸ್ ಡಿಸ್ಕ್ರಿಷನರಿ ಪವರ್ ಆಫ್ ದಿ ಪ್ರೆಸಿಡೆಂಟ್ ಟು ಅಲೋಟ್ ದಿ ಕಮಿಷನ್ ಆಫ್ ದಿ ರಾಜ್ಯಪಾಲ ವರ್ಕ್ಸ್. ರಾಜ್ಯಪಾಲರ ವರ್ಕ್ ಅನ್ನ ಕಮಿಷನ್ ಮಾಡುವ ಕೆಲಸ, ಯಾರಿಗಾದ್ರೂ ನಿಯೋಗ ಮಾಡುವ ಅಧಿಕಾರ, ಡಿಸ್ಕ್ರಿಷನರಿ ಪವರ್ ರಾಷ್ಟ್ರಪತಿಗಿದೆ. ಯಾಕಂತಂದ್ರೆ 28 ರಾಜ್ಯಗಳ ರಾಜ್ಯಪಾಲರಲ್ಲಿ ಯಾರಿಗಾದ್ರೂ ಒಬ್ಬರಿಗಾದ್ರೂ ಪ್ರಭಾರವನ್ನು ವಹಿಸಬಹುದು. ಈ ರಾಜ್ಯದನ್ನು ನೀವು ಮಾಡ್ರಿ ಅಂತೇಳಿ ಮುಖ್ಯ ನ್ಯಾಯಮೂರ್ತಿಗೆ ವಹಿಸಬೇಕು ಅಂತೇಳಿ ಎಲ್ಲಿ ಬರೋದಿಲ್ಲ. ಯಾಕಂತಂದ್ರೆ ಅವೈಲಬಿಲಿಟಿ ಇದೆ. ಅದಕ್ಕೆ ಮುಖ್ಯ ನ್ಯಾಯಮೂರ್ತಿಗಳೇ ಮಾಡಬೇಕು ಅಂತಿಲ್ಲ, ಮತ್ತೆ ಪಕ್ಕದ ರಾಜ್ಯದ ರಾಜ್ಯಪಾಲರೇ ಮಾಡಬೇಕಂತೂ ಇಲ್ಲ. ದಟ್ ಈಸ್ ಡಿಸ್ಕ್ರಿಷನರಿ ಪವರ್ ಆಫ್ ದಿ ಪ್ರೆಸಿಡೆಂಟ್ ಟು ಅಲೋಟ್ ದಿ ವರ್ಕ್ಸ್ ಆಫ್ ದಿ ಗವರ್ನರ್ ಟು ದಿ ಹೈಕೋರ್ಟ್ ಚೀಫ್ ಜಸ್ಟಿಸ್ ಆರ್ ಅದರ್ ಗವರ್ನರ್ಸ್. ಬೇರೆ ರಾಜ್ಯಪಾಲರಿಗೂ ವಹಿಸಬಹುದು, ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗೂ ವಹಿಸಬಹುದು. ದಟ್ ಈಸ್ ಅನ್ ಡಿಸ್ಕ್ರಿಷನರಿ ಪವರ್ ಆಫ್ ದಿ ಪ್ರೆಸಿಡೆಂಟ್. ಅದು ನಮಗೆ ಗೊತ್ತಿರಬೇಕು. ನನಗೆ ಕೊಡ್ರಿ ಅಂತ ಹೇಳಿದ್ರೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿನೂ ಕೇಳಂಗಿಲ್ಲ, ನಮಗೆ ವಹಿಸ್ರಿ ಅಂತ ಹೇಳಿ ಬೇರೆದವರು ಕೇಳಂಗಿಲ್ಲ. ದಟ್ ಈಸ್ ಅನ್ ಡಿಸ್ಕ್ರಿಷನರಿ ಪವರ್. ಅವ್ರು ಒಂದ್ಸಲ ವಹಿಸಿದ್ರು ಅಂತಂದ್ರೆ ಅವ್ರು ಕೆಲಸ ಮಾಡ್ಬೇಕು ಅನ್ವಾರ್ಯ. ಇಲ್ರಿ, ನನಗೆ ನಾ ಒಂದೇ ರಾಜ್ಯದ ಸಾಕಾಗೈತಿ, ನಾ ಮಾಡಂಗಿಲ್ಲ. ಇಲ್ರಿ, ನನಗೆ ಹೈಕೋರ್ಟ್ ಜಜ್ಮೆಂಟ್ ಬರೀದ ಸಾಕಾಗೈತಿ, ನಾ ಮಾಡಂಗಿಲ್ಲ ಅನ್ನಂಗಿಲ್ಲ. ಯು ಶಾಲ್ ಬಾಂಡೆಡ್ ಟು ದಿ ಆರ್ಡರ್ ಆಫ್ ದಿ ಪ್ರೆಸಿಡೆಂಟ್ ಅನ್ನೋದು ನಮಗೆ ಗೊತ್ತಿರಬೇಕು. ಇದು ಮ್ಯಾಟ್ರ್ ಇರೋದಿಲ್ಲ, ಮತ್ತೇನಿಲ್ಲ. ಸರ್, ಮತ್ತೆ ಇನ್ನೊಂದು ಕೆಲಸ ಏನಪ್ಪಾ ಅಂತಂದ್ರೆ, ರಾಷ್ಟ್ರಪತಿಗಳಿಗೆ ಕ್ಷಮೆಯನ್ನು ಕೊಡುವ ಅಧಿಕಾರ ಐತ್ರಿ, ರಾಜ್ಯಪಾಲರಿಗೂ ಐತೇನ್ರಿ ಅಂತ ಕೇಳಿದ್ರೆ ಐತ್ರಿ ಸಾಹೇಬ್ರ. ಯಾಕಂತಂದ್ರೆ ರಾಜ್ಯಪಾಲನು ಕೂಡ ಇಲ್ಲಿ ಒಂದು ರಾಜ್ಯದ ಮುಖ್ಯಸ್ಥನಾಗಿರ್ತಾನೆ. ರಾಷ್ಟ್ರದ ಮುಖ್ಯಸ್ಥ ರಾಷ್ಟ್ರಪತಿಗಳಾದಾಗ ಅವರಿಗೆ ರಾಷ್ಟ್ರದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಏನಾದ್ರೂ ತಪ್ಪು ಮಾಡಿದಾಗ ಅವರನ್ನ ಕ್ಷಮಿಸುವ ಅಧಿಕಾರ ಅವರಿಗೆ ಐತಿ. ಅದೇ ರೀತಿ ರಾಜ್ಯಪಾಲರು ಕೂಡ ರಾಜ್ಯದ ಮುಖ್ಯಸ್ಥರಾಗಿರುವ ಕಾರಣ ರಾಜ್ಯದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಏನಾದ್ರೂ ತಪ್ಪು ಮಾಡಿದ್ರು, ಕನ್ವಿಕ್ಷನ್ಗೆ ಒಳಪಟ್ಟಿದ್ರು ಅಂತಂದ್ರೆ ಅವರನ್ನ ಕ್ಷಮಿಸುವ ಅಧಿಕಾರವೂ ಕೂಡ ರಾಜ್ಯಪಾಲರಿಗೆ ಐತಿ. ಅದು ಯಾವ್ಯಾವ ಅಧಿಕಾರ ಐತಿ ಅನ್ನೋದನ್ನ ನೋಡ್ಬೇಕಷ್ಟೇ. ಏನೈತಿ ಅಂತೇಳಿ ಡಿಸ್ಕಷನ್ ಮಾಡೋಣ. ರಾಜ್ಯಪಾಲರಿಗೆ ಕ್ಷಮಾದಾನದ ಅಧಿಕಾರಗಳದಾವ. ಆರ್ಟಿಕಲ್ 161 ಅಡಿಯಲ್ಲಿ ಕೇಳ್ತಾರೆ ಕ್ವಶನ್, ರಾಜ್ಯಪಾಲರಿಗೆ ಕ್ಷಮಾದಾನದ ಅಧಿಕಾರಗಳನ್ನು ಕೊಡುವ ಸಂವಿಧಾನದ ವಿಧಿ ಯಾವುದು ಅಂತ ಕೇಳಿದ್ರೆ ಆರ್ಟಿಕಲ್ 161 ನೆನಪಲ್ಲಿ ಇರಬೇಕು. ಸರಿ, ಯಾವ್ಯಾವ ಕ್ಷಮೆಯನ್ನ ಕೊಡಬಹುದು ಅವರು? ಯಾವ ಕ್ಷಮೆಯನ್ನ ಅವರು ವ್ಯಕ್ತಿಗೆ ಕೊಡಬಹುದು? ಏನ್ ಸರ್, ಕ್ಯಾಪಿಟಲ್ ಪನಿಷ್ಮೆಂಟ್ ಆಗಿರ್ತಕ್ಕಂಥ ವ್ಯಕ್ತಿಗೂ ಕೂಡ ಕ್ಷಮಾದಾನವನ್ನ ಮಾಡಬಹುದೇನ? ಕ್ಯಾಪಿಟಲ್ ಪನಿಷ್ಮೆಂಟ್ ಅಂದ್ರೆ ಮರಣದಂಡನೆ, ಆ ರೀತಿಯಾಗಿರ್ತಕ್ಕಂಥ ಶಿಕ್ಷೆಯನ್ನು ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿ, ಅವನಿಗೂ ಕೂಡ ಕ್ಷಮೆಯನ್ನು ಕೊಡಬಹುದೇನ ಅಂತ ಕೇಳಿದ್ರೆ ಇಲ್ಲ. ಹೇಳ್ತಾರೆ, ನೋಡೋಣ ಏನೇನೈತಿ ಅಂತ ಹೇಳಿ. ಒಂದನೇದು ಪ್ಯಾರಡಾನ್ ಪವರ್. ಈ ರಾಜ್ಯದ ವ್ಯಕ್ತಿಗಳಿಗೆ ಕನ್ವಿಕ್ಷನ್ ಆಗಿತ್ತು ಅಂತಂದ್ರೆ ಅದನ್ನ ಶಿಕ್ಷೆಯನ್ನ ರದ್ದು ಮಾಡುವ ಅಥವಾ ಆ ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡುವ ಅಧಿಕಾರ ಪ್ಯಾರಡಾನ್ ಅಂತ ಕರಿತೀವಿ ಇದನ್ನ. ಈ ಅಧಿಕಾರವೂ ಕೂಡ ರಾಜ್ಯಪಾಲರಿಗೆ ಐತೆ. ಆದ್ರೆ ಒಂದು ವಿಷಯ ನೆನಪಲ್ಲಿರಬೇಕು, ಯಾರಿಗೆ ಮರಣದಂಡನೆ ಆಗಿರ್ತೈತೋ ಆ ವ್ಯಕ್ತಿಗೆ ಪ್ಯಾರಡಾನ್ ಪವರ್ ಅನ್ನು ಕೊಡುವ ಅಧಿಕಾರ ರಾಜ್ಯಪಾಲರಿಗಿಲ್ಲ. ಅದು ಇರೋದು ಓನ್ಲಿ ಪ್ರೆಸಿಡೆಂಟ್ಗೆ ಮಾತ್ರ, ರಾಜ್ಯಪಾಲರಿಗೆ ಮಾತ್ರ. ಇಲ್ಲಿ ಏನಾಗಿರ್ತೈತಿ ಅಂತಂದ್ರೆ ಶಿಕ್ಷೆಯನ್ನು ಕೊಟ್ಟಿರ್ತಾರೆ, 7 ವರ್ಷ ಕಠಿಣ ಕಾರಾಗೃಹ ಶಿಕ್ಷೆಯನ್ನ ಅನುಭವಿಸ್ರಿ ಅಂತೇಳಿ. ಇಲ್ಲಿ ಪೂರ್ತಿ ಶಿಕ್ಷೆಯನ್ನೂ ರದ್ದು ಮಾಡಬಹುದು ಅಥವಾ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡಬಹುದು. 7 ವರ್ಷ ಕಠಿಣ ಕಾರಾಗೃಹ ಶಿಕ್ಷೆ ಬೇಡ್ರಿ, 3 ವರ್ಷ ಕೊಡ್ರಿ ಅಂತೇಳಿ. ಆದ್ರೆ ಮರಣದಂಡನೆ ಕೊಟ್ಟಿರ್ತಾರಲ್ಲ, ಇನ್ ಹೀನಿಯಸ್ ಅಫೆನ್ಸ್, ರೇಪು, ಮರ್ಡರ್, ಆ ರೀತಿ ಇರ್ತಕ್ಕಂಥ ಪ್ರಕರಣಗಳಲ್ಲಿ ಮರಣದಂಡನೆಯನ್ನ ಕೊಟ್ಟಾಗ, ಟೆರರಿಸಂಗೆ ಸಂಬಂಧಿಸಿದಂತೆ ಕೇಸ್ಗಳಲ್ಲಿ ಮರಣದಂಡನೆಯನ್ನು ಕೊಡ್ತಾರೆ. ದಟ್ ಈಸ್ ಅನ್ ಕ್ಯಾಪಿಟಲ್ ಪನಿಷ್ಮೆಂಟ್ ಅಂತ ಕರಿತೀವಿ ನಾವು. ಹೌದಾ? ಆ ರೀತಿ ಶಿಕ್ಷೆಯನ್ನ ಪಡೆದಿರ್ತಕ್ಕಂಥ ವ್ಯಕ್ತಿಗಳಿಗೆ ಕ್ಷಮಾದಾನವನ್ನ ಮಾಡುವ ಅಧಿಕಾರ ಇರೋದು ಕೇವಲ ಪ್ರೆಸಿಡೆಂಟ್ಗೆ ಮಾತ್ರ, ರಾಜ್ಯಪಾಲರಿಗಿಲ್ಲ. ರಾಜ್ಯಪಾಲರಿಗೆ ಪ್ಯಾರಡಾನ್ ಪವರ್ ಇದೆ, ಆದ್ರೆ ಮರಣದಂಡನೆಯನ್ನು ರದ್ದುಗೊಳಿಸುವಷ್ಟು ದೊಡ್ಡ ಪ್ಯಾರಡಾನ್ ಪವರ್ ಅವರಿಗಿಲ್ಲ. ಆಗಿರೋದು ರಾಷ್ಟ್ರಪತಿಗೆ ಮಾತ್ರ. ಇದು ನಮಗೆ ಗೊತ್ತಿರಬೇಕು. ಒಂದನೇದು ಪ್ಯಾರಡಾನ್. ವಾಟ್ ಈಸ್ ದ ಮೀನಿಂಗ್ ಆಫ್ ದಿ ಪ್ಯಾರಡಾನ್ ಅಂತ ಕೇಳಿದ್ರೆ, ಶಿಕ್ಷೆಯನ್ನು ಮತ್ತು ಶಿಕ್ಷೆಯ ಪ್ರಮಾಣವನ್ನು ಎರಡನ್ನೂ ಕಡಿಮೆ ಮಾಡುವ ಅಧಿಕಾರ ಐತಿ. ಇದನ್ನ ಪ್ಯಾರಡಾನ್ ಅಂತ ಕರಿತೀವಿ. ನೆಕ್ಸ್ಟ್ ಕಮ್ಯೂಟೇಷನ್ ಅಂತ. ಕಮ್ಯೂಟೇಷನ್ ಏನ್ ಹಿಂಗಂದ್ರೆ ಅಂತಂದ್ರೆ, ಒಂದು ಶಿಕ್ಷೆಯಿಂದ ಇನ್ನೊಂದು ಶಿಕ್ಷೆಗೆ ಶಿಕ್ಷೆಯನ್ನ ಪರಿವರ್ತನೆ ಮಾಡೋದು. ಫಾರ್ ಎಕ್ಸಾಂಪಲ್, ಕಠಿಣ ಶಿಕ್ಷೆಯಿಂದ
ಸಾದಾ ಶಿಕ್ಷೆಗೆ ಇಲ್ಲಿ ಡ್ಯೂರೇಷನ್ ಚೇಂಜ್ ಆಗೋದಿಲ್ಲ. ಒಬ್ಬ ವ್ಯಕ್ತಿಗೆ 10 ವರ್ಷ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಿರ್ತಾರೋ ನಾವು ಉದಾಹರಣೆಯನ್ನು ತಗೊಂಡಿವಿ ಅಂತಂದ್ರೆ, ಒಬ್ಬ ವ್ಯಕ್ತಿಗೆ 10 ವರ್ಷ ಕಠಿಣ ಕಾರಾಗೃಹ ಶಿಕ್ಷೆ. ಕಠಿಣ ಈ ಕಮ್ಯುಟೇಷನ್ ಅಂತಂದ್ರೆ ಈ ಕಠಿಣವನ್ನು ತೆಗೆದು ಸಾದಾ ಹಾಕುದು. ಏನು ಅದೇ ವ್ಯಕ್ತಿಗೆ 10 ವರ್ಷ ಸಾದಾ ಶಿಕ್ಷೆ, ಈ ಡ್ಯೂರೇಷನ್ ಏನೈತಲ್ಲ 10 ವರ್ಷ ಇದು ಫಿಕ್ಸ್ ಇರ್ತೈತಿ. ಇದನ್ನ ಚೇಂಜ್ ಮಾಡಂಗಿಲ್ಲ ಕಮ್ಯುಟೇಷನ್ ಒಳಗೆ. ಏನ್ ಚೇಂಜ್ ಮಾಡ್ಬೋದು? ಶಿಕ್ಷೆಯ ಪ್ರಮಾಣವನ್ನ ಶಿಕ್ಷೆಯ ವಿಧವನ್ನ ಚೇಂಜ್ ಮಾಡಬಹುದು. ಶಿಕ್ಷೆಯ ವಿಧವನ್ನ ಚೇಂಜ್ ಮಾಡಬಹುದು. ಕಠಿಣ ಇದ್ದದ್ದು ಸಾದಾಕ್ ಬರ್ಬೋದು, ಆದ್ರೆ ಡ್ಯೂರೇಷನ್ ಚೇಂಜ್ ಆಗಂಗಿಲ್ಲ. 10 ವರ್ಷ ಇದ್ದದ್ದು 5 ವರ್ಷಕ್ಕೆ ಬರೋದಿಲ್ಲ. ದಟ್ ಇಸ್ ಅನ್ ಡಿಫರೆಂಟ್ ಥಿಂಗ್. ಇದು ನಮಗೆ ಗೊತ್ತಿರಬೇಕು. ಇದನ್ನ ಕಮ್ಯುಟೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಮತ್ತೆ ಬಹಳದವರೆಗೂ ನೋಡ್ಬೇಕಂಗೆ, ಯಾಕಂದ್ರೆ ಹೊಂದಿಸಿ ಬರೆಯಿರುವೊಳಗೆ ಇವತ್ತು ಕೇಳ್ತಾರೆ. ಪ್ಯಾರಡೌನ್ ಶಿಕ್ಷೆ ಮತ್ತು ಶಿಕ್ಷೆಯ ಪ್ರಮಾಣವನ್ನ ಎರಡನ್ನೂ ರದ್ದು ಮಾಡುವ ಅಧಿಕಾರ ಇರ್ತೈತಿ. ಕಮ್ಯುಟೇಷನ್ ಶಿಕ್ಷೆಯ ಅವಧಿಯನ್ನ ಕಡಿಮೆ ಮಾಡದೆ ಶಿಕ್ಷೆಯ ವಿಧವನ್ನ ಕಡಿಮೆ ಬದಲಾಯಿಸಬಹುದು. ಶಿಕ್ಷೆಯ ವಿಧವನ್ನ ಬದಲಾಯಿಸಬಹುದು. ಕಮ್ಯುಟೇಷನ್ ಹೊಂದಿಸಿ ಬರೆಯುವ ಕಂಪಲ್ಸರಿ ಬರ್ತವೆ. ಬಹಳ ಸಲ ಕೇಳ್ಯಾರ. ಒಂದು 72 ಅಡಿಯಲ್ಲಿ ಆದ್ರೂ ಬರ್ತೈತಿ, ಇರ್ಲಿಲ್ಲ ಅಂತಂದ್ರೆ 161 ಯಾಕೆ ಕೇಳ್ತಾರೆ. ಇದು ನಮಗೆ ಗೊತ್ತಿರೋ ಇರಲೇಬೇಕು, ಇದು ಅನಿವಾರ್ಯ. ಇದು ಯಾಕಂದ್ರೆ ಇದು ಫಿಕ್ಸ್ಡ್ ಕ್ವಶನ್. ಒಂದು ತತ್ರ ಇನ್ನೊಂದು ಎಕ್ಸಾಮ್ಗೆ ಇದು ಬರೋದೆ. ನಾನಿನ್ನ ಬಿಡಲಾರೆ ಅನ್ನೋದೇ ಇದು. ಹಂಗ ಐತಿ. ನೆಕ್ಸ್ಟ್ ನೋಡೋಣ. ರೆಮಿಷನ್. ಏನು ರೆಮಿಷನ್? ಒಂದನೇದು ಪ್ಯಾರಡನ್, ಎರಡನೇದು ಕಮ್ಯುಟೇಷನ್, ಮೂರನೇದು ರೆಮಿಷನ್. ಇದರದೇನು? ಶಿಕ್ಷೆಯ ವಿಧವನ್ನ ಬದಲಾಯಿಸದೆ ಅವಧಿಯನ್ನ ಕಡಿಮೆ ಮಾಡೋದು. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿಗೆ 10 ವರ್ಷ ಕಠಿಣ ಕಾರಾಗೃಹ ಶಿಕ್ಷೆ ಇದೆ. ಕಠಿಣ ಕಾರಾಗೃಹ ಶಿಕ್ಷೆ. ಈ ಕಠಿಣ ಕಾರಾಗೃಹ ಶಿಕ್ಷೆಯನ್ನ 5 ವರ್ಷಕ್ಕೆ ಕಮಿಟ್ ಮಾಡಬಹುದು. ಇದನ್ನ ರೆಮಿಟ್ ಮಾಡಬಹುದು. 5 ವರ್ಷಕ್ಕೆ ರೆಮಿಟ್ ಮಾಡಬಹುದು. 5 ವರ್ಷಕ್ಕೆ ರೆಮಿಟ್ ಮಾಡಬಹುದು. ಅಂದ್ರೆ 5 ವರ್ಷ ಇಲ್ಲಿನೂ ಕೂಡ ಕಠಿಣ ಕಾರಾಗೃಹನೇ ಇರ್ತೈತಿ, ಆದ್ರೆ ಅವಧಿ ಚೇಂಜ್ ಆಗೈತಿ. ಕಮ್ಯುಟೇಷನ್ ದೊಳಗೆ ಅವಧಿ ಚೇಂಜ್ ಆಗೋದಿಲ್ಲ, ವಿಧ ಚೇಂಜ್ ಆಗೈತಿ. ರೆಮಿಷನ್ ದೊಳಗೆ ವಿಧ ಚೇಂಜ್ ಆಗೋದಿಲ್ಲ, ಅವಧಿ ಚೇಂಜ್ ಆಗೈತಿ. ಇದು ಸ್ಟೋರಿ ಬರೋದಿಲ್ಲ ನಮ್ದು ಪುರಾಣಗಳೊಳಗೆ. ಏನು ವಿಷ್ಣುಗೆ ಶಿಕ್ಷೆ ಆಗಿರ್ತೈತಿ. ಏನಂತೇಳಿ, ನೀನು 10 ಜನ್ಮನ್ನ ಏನ್ ಮಾಡ್ಬೇಕು, ಭೂಲೋಕದಲ್ಲಿ ಕಳಿಬೇಕು ಅಂತೇಳಿ. ಅವಾಗ ಅವರು ಜಯ ವಿಜಯ ಹೇಳ್ತಾರೆ, ನಿಮ್ಮನ್ನ ಬಿಟ್ಟು ನಾವ್ ಹೆಂಗಿರೋದ್ರಿ ಸಾಹೇಬ್ರ ಅಂತೇಳಿ. ಅವಾಗ ಅವ ಆಪ್ಷನ್ ಕೊಡ್ತಾನೆ. ಏನಂತೇಳಿ, 10 ಜನ್ಮ ನನ್ನ ಸಹೋದರರಾಗಿ ನನ್ನ ಸ್ನೇಹಿತರಾಗಿ ಹುಟ್ಟುತ್ತಿರೋ, ಏನು 3 ಜನ್ಮ ನನ್ನ ವಿರೋಧಿಗಳಾಗಿ ಹುಟ್ಟುತ್ತಿರೋ ಅಂತೇಳಿ. ಅವರು ಎಲ್ಲಿ ಗದ್ದಲ ಬೇಡ, ನನಗೆ ನಿನ್ನ ಬಿಟ್ಟು ಇರಕ್ಕಾಗಂಗಿಲ್ಲ, ವೈಕುಂಠವನ್ನು ಬಿಟ್ಟು ನಮಗೆ ಇರಕ್ಕಾಗಂಗಿಲ್ಲ. ಏನ್ ಮಾಡ್ಬೇಕು ಅಂತಂದ್ರೆ, ನಮಗೆ 3 ವರ್ಷ ನಾನು ನಿನ್ನ 3 ಜನ್ಮ ನಾನು ನಿನ್ನ ವಿರೋಧಿಗಳಾಗಿ ಹುಟ್ಟುತ್ತೀವಿ, ನಾವು ಲಗ್ನ ಇಲ್ಲೇ ಬರ್ತೀವಿ. 10 ಸಲ ಯಾರು ಹುಟ್ಟಿ ಕೇಳೋ ಬರೋರು ಅಂತೇಳಿ ಅವ್ರು ಏನ್ ಮಾಡ್ತಾರೋ ಅಂತಂದ್ರೆ 3 ಜನ್ಮವನ್ನು ಆಯ್ಕೆ ಮಾಡ್ಕೊತಾರೆ. ಇಲ್ಲಿನೂ ಹಂಗೆ. ಏನು ಕಮ್ಯುಟೇಷನ್, 10 ವರ್ಷ ಸುಮ್ಮನೆ ಸಾದಾ ಜೈಲ್ನಾಗ ಇರ್ತೀವ, ಇಲ್ಲ 3 ವರ್ಷ ಕಠಿಣ ಶಿಕ್ಷೆಯನ್ನು ತಗೊಂಡು ಹೊರಗೆ ಬರ್ತೀವೋ, ಹಿಂಗೆ ಅದು ನೆನಪಿರ್ಲಿ ಇರ್ಬೇಕು. ಅದ್ರ ಸಂಬಂಧ ಸ್ಟೋರಿ ಹೇಳಿದ್ವಿ ಅಷ್ಟೇ. ಇರ್ಲಿ. ರೆಮಿಷನ್ ಮೀನ್ಸ್ ಇಟ್ ಕ್ಯಾನಾಟ್ ಚೇಂಜ್ ದಿ ಟೈಪ್ ಆಫ್ ದಿ ಪನಿಷ್ಮೆಂಟ್, ಬಟ್ ಚೇಂಜ್ ದಿ ಡ್ಯೂರೇಷನ್ ಆಫ್ ದಿ ಪನಿಷ್ಮೆಂಟ್. ಯಾವ ವಿಧದ ಶಿಕ್ಷೆ ಇತ್ತು ಅದನ್ನು ಚೇಂಜ್ ಮಾಡೋದಿಲ್ಲ ಅದು, ಆದ್ರೆ ಅವಧಿಯನ್ನ ಚೇಂಜ್ ಮಾಡ್ತದೆ. ಅದು ಗೊತ್ತಿರ್ಬೇಕು ನಮಗೆ. ಇನ್ನ ರಿಸ್ಪೈಟ್. ಏನಿದು ರಿಸ್ಪೈಟ್ ಅಂತಂದ್ರೆ, ಕೆಲವು ಸಂದರ್ಭಗಳಲ್ಲಿ, ವಿಶೇಷ ಸಂದರ್ಭಗಳಲ್ಲಿ, ಇನ್ ಸ್ಪೆಷಲ್ ಸರ್ಕಮ್ಸ್ಟಾನ್ಸಸ್, ವಿಶೇಷ ಸಂದರ್ಭಗಳಲ್ಲಿ ಏನಾಕೈತಿ, ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಒಬ್ಬರ ಲೇಡಿಗೆ, ಮಹಿಳೆಗೆ 2 ವರ್ಷ ಕಠಿಣ ಶಿಕ್ಷೆ ಆಗೈತಿ ಅಂತ ಅನ್ಕೊಳ್ಳೋಣ. ಆಕೆ ಪ್ರೆಗ್ನೆಂಟ್ ಇದ್ರು ಅಂದ್ರೆ ಪ್ರೆಗ್ನೆಂಟ್ ಅವಧಿ ಮುಗಿಯುವವರೆಗೂ ನೀವು ಹೇಳೋದೇ ಬೇಡ, ಅದು ಸ್ಪೆಷಲ್ ಸರ್ಕಮ್ಸ್ಟಾನ್ಸಸ್ ಒಳಗೆ ಬರ್ತೈತಿ. ಪ್ರೆಗ್ನೆನ್ಸಿಯ ಅವಧಿ ಮುಗಿಯುವವರೆಗೂ ಆಕೆಗೆ ಕಠಿಣ ಕಾರಾಗೃಹ ಶಿಕ್ಷೆ ಇರೋದಿಲ್ಲ, ಸಾದಾ ಶಿಕ್ಷೆಗೆ ವರ್ಗಾವಣೆ ಆಕೈತಿ. In special circumstances, the type of the punishment will be changes. ಅವಧಿ ಚೇಂಜ್ ಆಗೋದಿಲ್ಲ, ಏನು ಚೇಂಜ್ ಆಗೋದಿಲ್ಲ ಎಲ್ಲಿವರೆಗೂ, ಆ ಸ್ಪೆಷಲ್ ಸರ್ಕಮ್ಸ್ಟಾನ್ಸಸ್ ಮುಗಿಯೋವರೆಗೂ. ಫಾರ್ ಎಕ್ಸಾಂಪಲ್, ಒಬ್ಬ ಯಾವುದೇ ವ್ಯಕ್ತಿಗೆ ಇದನ್ನೈತಿ, ಏನು ಯಾವುದೋ ಒಂದು ಕಾಯಿಲೆ ಕಾಡಕತ್ತೈತೆ ಅಂತ ಅನ್ಕೊಳ್ಳೋಣ. ಆ ಕಾಯಿಲೆ ಕ್ಯೂರ್ ಆಗೋವರೆಗೂ ಅವ್ನಿಗೆ ಕಠಿಣ ಶಿಕ್ಷೆಯನ್ನು ಕೊಡೋದಿಲ್ಲ. ಫಾರ್ ಎಕ್ಸಾಂಪಲ್, ಯಾರಿಗೋ ಒಬ್ರಿಗೆ ಕ್ಯಾನ್ಸರ್ ಆಗೈತಿ, ಹಾಸ್ಪಿಟಲ್ ಒಳಗೆ, ಜೈಲ್ನೊಳಗೆ ಕ್ಯಾನ್ಸರ್ ಆಗೈತಿ ಅಂತ ಅನ್ಕೊಳ್ಳೋಣ. ಆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮುಗಿದು ಆ ವ್ಯಕ್ತಿ ಕ್ಯೂರ್ ಆಗೋವರೆಗೂ ಆದ್ಮೇಲೆ ಕಠಿಣ ಶಿಕ್ಷೆ ಇಲ್ಲ. ಕ್ಯೂರ್ ಆದ ಅವ್ನು ಕಠಿಣ ಶಿಕ್ಷೆಗೆ ಒಳಗಾಗ್ಬಿಡ್ತಾನೆ. ಅದ್ರೊಳಗೆ ಒಂದು ಶಿಕ್ಷೆ ಪ್ರಮಾಣ ಮುಗಿದೋಗಿತ್ತು ಅಂದ್ರೆ ಹೊರಗೆ ಬರ್ತಾನೆ. ಆ ಮಾತಾರೆ ಮುಗಿದಿರಲಿಲ್ಲ ಅಂತಂದ್ರೆ ಉಳಿದ ಅವಧಿಯ ನಾವು ಏನ್ ಮಾಡ್ತಾನೆ ಅಂತಂದ್ರೆ ಕಠಿಣ ಶಿಕ್ಷೆಗೆ ವರ್ಗಾವಣೆ ಮಾಡ್ಕೊಂಡು ಕಠಿಣ ಶಿಕ್ಷೆಯನ್ನು ಅನುಭವಿಸ್ತಾನೆ. ಇಲ್ಲೇನು ಸ್ಪೆಷಲ್ ಸರ್ಕಮ್ಸ್ಟಾನ್ಸಸ್, ಆ ಅವಧಿ ಮುಗಿಯುವವರೆಗೂ. ಇದನ್ನ ರಿಸ್ಪೈಟ್ ಅಂತ ಹೇಳಿ ಕರಿತೀವಿ. ಇನ್ನೊಂದು ಐತಿ ರಿಪ್ರೀವ್ ಅಂತೇಳಿ. ಅದೇನ್ ಹೇಳ್ತೈತಿ ಅಂತ ನೋಡೋಣ. ಇನ್ನೊಂದು ರಿಪ್ರೀವ್. ಏನ್ ಹೇಳ್ತೈತಿ ಅಂತಂದ್ರೆ, ಕೆಲವು ಅವಧಿಯವರೆಗೂ ಏನ್ ಮಾಡ್ಬೇಕು ಅಂತಂದ್ರೆ ಶಿಕ್ಷೆಯನ್ನು ಮುಂದೂಡಲಾಗ್ತೈತಿ. ಪನಿಷ್ಮೆಂಟ್ ಅನ್ನ ಮುಂದೂಡ್ತಾರೆ, ಪೋಸ್ಟ್ಪೋನ್ ಮಾಡ್ತಾರೆ. ಇಲ್ಲಿ ಶಿಕ್ಷೆನೂ ಕಡಿಮೆ ಆಗಿರೋದಿಲ್ಲ,
ಶಿಕ್ಷೆಯ ಪ್ರಮಾಣವೂ ಕಡಿಮೆ ಆಗಿರೋದಿಲ್ಲ. ಆದ್ರೆ ಶಿಕ್ಷೆ ಇವತ್ತ ಸ್ಟಾರ್ಟ್ ಆಗ್ಬೇಕಾಗಿತ್ತು ಅಂತಂದ್ರೆ ಅದು ಇನ್ನೊಂದ್ 2 ದಿನ ಮುಂದೋಗೈತಿ. ಫಾರ್ ಎಕ್ಸಾಂಪಲ್ ಆತ ಏನಾದ್ರೂ ಅಪೀಲ್ ಮಾಡೋರಿದ್ರು ಅಂತಂದ್ರೆ, ಅಥವಾ ರಾಷ್ಟ್ರಪತಿಗೆ ಏನಾದ್ರೂ ರಿಕ್ವೆಸ್ಟ್ ಕಳ್ಸೋರಿದ್ರು ಅಂತಂದ್ರೆ, ರಾಷ್ಟ್ರಪತಿ ಮುಂದೆ ಪೆಟಿಷನ್ ಫೈಲ್ ಮಾಡೋರಿದ್ರು ಅಂತಂದ್ರೆ, ಆವಾಗ ಆತನ ಶಿಕ್ಷೆ ಈ ಅಪೀಲು ಮತ್ತು ರಾಷ್ಟ್ರಪತಿ ಮುಂದೆ ಮನವಿ ಎರಡನ್ನೂ ಸಲ್ಲಿಸುವವರೆಗೂ ಅದು ಸ್ವಲ್ಪ ಮುಂದೆ ಹೋಗ್ತೈತೆ ಅಷ್ಟೇ. ಇಟ್ ಈಸ್ ಅನ್ ಪೋಸ್ಟ್ಪೋನ್. ಅಪೀಲ್ ಮಾಡಿದ ನಂತರ ಅದು ನಡೀತೈತೆ, ಅದರ ನಂತರ ಅದು ಕನ್ಫರ್ಮ್ ಮಾಡಿತು ಅಂದ್ರೆ ಅದೇ ಶಿಕ್ಷೆಯನ್ನು ಅನುಭವಿಸ್ತಾನೆ. ಇದನ್ನ ರಿಪ್ರೀವ್ ಅಂತ ಕರಿತೀವಿ. ಸ್ವಲ್ಪ ದಿನಗಳವರೆಗೂ ರಿಲೀಫ್ ಅನ್ನ ಕೊಡೋದು. ಯಾರಿಗೆ? ಕನ್ವಿಕ್ಟೆಡ್ ಪರ್ಸನ್ಗೆ ರಿಲೀಫ್ ಅನ್ನ ಕೊಡೋದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ರಿಪ್ರೀವ್ ಅಂತ ಕರಿತೀವಿ. ಏನೇನು? ಒಂದು ಪ್ಯಾರಡಾನು, ಇನ್ನೊಂದು ಕಮ್ಯುಟೇಷನ್, ಇನ್ನೊಂದು ರೆಮಿಷನ್, ಇನ್ನೊಂದು ರಿಪ್ರೀವ್, ಇನ್ನೊಂದು ರಿಸ್ಪೈಟ್. RRR ಏನು? PC RRR ಕೆಲವು ಮಂದಿತ್ತಲ್ಲ, ಅದು ಇದೆ. PC RRR. ಒಂದು ಪ್ಯಾರಡಾನು, ಇನ್ನೊಂದು ಕಮ್ಯುಟೇಷನ್, ರಿಪ್ರೀವ್, ರಿಸ್ಪೈಟ್, ರೆಮಿಷನ್. ಇವು ಗೊತ್ತಿರಬೇಕು. ಪ್ಯಾರಡಾನ್ ಅಂತಂದ್ರೆ ಶಿಕ್ಷೆ ಮತ್ತು ಪ್ರಮಾಣ ಎರಡನ್ನೂ ರದ್ದು ಮಾಡೋದು. ಕಮ್ಯುಟೇಷನ್ ಅಂತಂದ್ರೆ ಅವಧಿಯನ್ನ ಬದಲಾವಣೆ ಮಾಡದೆ ವಿಧವನ್ನ ಚೇಂಜ್ ಮಾಡೋದು. ಇನ್ನ ರೆಮಿಷನ್ ಅಂತಂದ್ರೆ ಅವಧಿಯನ್ನ ಚೇಂಜ್ ಮಾಡೋದು, ವಿಧವನ್ನ ಚೇಂಜ್ ಮಾಡದೇ ಇರೋದು. ಇನ್ನ ರಿಸ್ಪೈಟ್ ಅಂತಂದ್ರೆ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡೋದು. ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಅನ್ವಯ ಆಕೈತಿ, ಅದನ್ನ ನಾವು ರಿಸ್ಪೈಟ್ ಅಂತ ಕರಿತೀವಿ. ಇನ್ನ ರಿಪ್ರೀವ್ ಅಂತಂದ್ರೆ ಕೆಲವು ದಿನಗಳವರೆಗೂ ಏನಕೈತಿ, ಶಿಕ್ಷೆಯನ್ನ ಮುಂದೂಡ್ತಾರೆ. ಇವು ಹೊಂದಿಸಿ ಬರೆಯರೆಯಲ್ಲಿ ಬಂದೇ ಬರ್ತವೆ. ಇರ್ಲಿಲ್ಲ ಅಂತಂದ್ರೆ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ, ಇದರಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು, ಒಂದು ಸರಿ ಎರಡು ಸರಿ, ಒಂದು ಎರಡು ಸರಿ, ಏನ್ ನೋಡ್ರಿ ಯಾವ್ದು ಸರಿದು ಯಾವ್ದು ಬಿಡುದು ಹಿಂಗಿರ್ತವೆ. ಅದಕ್ಕೆ ಓದೋ ಮುಂದೆ ಸರಿಯಾಗಿ ಅರ್ಥ ಮಾಡ್ಕೊಂಡು ಓದ್ಬೇಕು. ಯಾಕಂತಂದ್ರೆ ಇವೆಲ್ಲ ಸದ್ಯದಾಗ ಚಾಲ್ತಿಯಲ್ಲಿರ್ತಕ್ಕಂಥ ಘಟನೆಗಳು. ಏನಾಗಿತ್ತು ಅಂತಂದ್ರೆ ಗುಜರಾತ್ನ ರಾಜ್ಯಪಾಲರು ಏನ್ ಮಾಡಿದ್ರು ಅಂತಂದ್ರೆ, ಬಿಲ್ಕಿಸ್ ಬಾನು ಪ್ರಕರಣಗಳ ಅಪರಾಧಿಗಳಿಗೆ ಏನ್ ಮಾಡಿದ್ರು ಅಂತಂದ್ರೆ ಪಾರ್ಡನ್ ಪವರ್ ಅನ್ನ ಗ್ರಾಂಟ್ ಮಾಡಿದ್ರು. ಬಿಲ್ಕಿಸ್ ಬಾನು ಪ್ರಕರಣ ಅದು ಭಾರಿ ಚಂದ ಪ್ರಕರಣ ಐತಿ. ಯಾರಿಗಾದ್ರೂ ಸರ್ಚ್ ಮಾಡು ಓದು ಹವ್ಯಾಸ ಇತ್ತು ಅಂತಂದ್ರೆ ಬಿಲ್ಕಿಸ್ ಬಾನು ಪ್ರಕರಣವನ್ನ ಒಂದ್ಸಲ ತೆಗೆದು ನೋಡ್ರಿ, ಏನಾಗಿತ್ತು ಅಂತ ಹೇಳಿ. ಚಂದ ಐತಿ, ಓದ್ಬೋದು. ಅಲ್ಲಿ ಯಾರಿಗೆ ಪಾರ್ಡನ್ ಪವರ್ ಅನ್ನ ಗ್ರಾಂಟ್ ಮಾಡಿದ್ರು ಅಂತೇಳಿ ಗೊತ್ತಾಕೈತಿ. ಬಿಜೆಪಿ ಎಲ್ಲ ನಾಯಕರುಗಳಿಗೂ ಆ ಟೈಮ್ನಾಗ ಅವ್ರು ಏನ್ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲಾನು ಪಾರ್ಡನ್ ಪವರ್ ಅನ್ನ ಕೊಟ್ಟಿದ್ರು. ಇರ್ಲಿ, ಏನದು ಪ್ರಕರಣ? ಬಿಲ್ಕಿಸ್ ಬಾನು ಪ್ರಕರಣ. ಯಾರಿಗಾದ್ರೂ ವಿಶೇಷ ಅಭಿರುಚಿ ಇತ್ತು ಅಂತಂದ್ರೆ ಸರ್ಚ್ ಮಾಡಿ ಓದ್ರಿ, ಬಿಲ್ಕಿಸ್ ಬಾನು ಪ್ರಕರಣ ಅಂತೇಳಿ. ಇರ್ಲಿ, ಯಾಕೆ ಹೇಳಕತ್ತೀನಿ, ಈ ಪ್ರಕರಣಗಳಲ್ಲಿ ಪಾರ್ಡನ್ ಪವರ್ ಅನ್ನ ಗ್ರಾಂಟ್ ಮಾಡಿದ್ರು ರಾಜ್ಯಪಾಲ. ಅದನ್ನ ಕೆಲವೊಂದಿಷ್ಟು ಮಂದಿ ವಿರೋಧ ಮಾಡಿದ್ರೆ ಈಗ ಅದು ಸುಪ್ರೀಂ ಕೋರ್ಟ್ ಸ್ಟೇ ಆಗೈತೆ. ಆ ಮಾತು ಬೇರೆ, ವಾಟ್ ಎವರ್ ಇಟ್ ಮೇ ಬಿ. ಈಗ ನಾ ಹೇಳ್ಬೇಕಾಗಿರೋದಂದ್ರೆ ಈ ಸದ್ಯಕ್ಕೆ ಸುದ್ದಿ ಒಳಗೆ ಐತಿ, ಅದಕ್ಕೆ ನೀವು ಏನ್ ಮಾಡ್ರಿ ಅಂತಂದ್ರೆ ಇದನ್ನ ಸರಿಯಾಗಿ ಓದ್ರಿ ಅಂತ ಅಷ್ಟೇ. ಯಾಕಂದ್ರೆ ಸುದ್ದಿಯಲ್ಲಿ ಇರ್ತಕ್ಕಂಥ ವಿಶೇಷತೆಗಳು ನಮ್ಮ ಸುದ್ದಿಯನ್ನು ಕೆಡ್ಸಕ್ ಬರ್ತಿರ್ತವೆ. ಅದಕ್ಕೆ ನಾವು ಕೆಡಬಾರ್ದು ಅಂತಂದ್ರೆ ನಮ್ಮ ಸುದ್ದಾಗಿ ಗೊತ್ತಿರಬೇಕು. ಅದನ್ನ ಕರೆಕ್ಟ್ ಆಗಿ ನೋಡ್ರಿ. ಇರ್ಲಿ, ನೆಕ್ಸ್ಟ್ ನೋಡೋಣ. ಸರ್, ರಾಜ್ಯಪಾಲರ ಕಾರ್ಯಾಂಗೀಯ ಅಧಿಕಾರಗಳು ಕೇಂದ್ರ ಕಾನೂನು ಮಾಡುವ ಕಾನೂನುಗಳಿಗೂ ಅನ್ವಯ ಆಕತ್ತೇನು? ಕೇಂದ್ರ ಮಾಡುವ ಕಾನೂನುಗಳಿಗೂ ಅನ್ವಯ ಆಕತ್ತೇನು? ಕೇಂದ್ರ ಮಾಡುವ ಕಾನೂನುಗಳಿಗೂ ಅನ್ವಯ ಆಕತ್ತೇನ ಅಂತ. ಯಾರದ್ದು? ರಾಜ್ಯಪಾಲರ ಕಾರ್ಯಾಂಗೀಯ ಅಧಿಕಾರ. ಅದಕ್ಕೆ ಆನ್ಸರ್ ಮಾಡೋದು ಯಾವ್ದು ಅಂತಂದ್ರೆ ಆರ್ಟಿಕಲ್ 162. ಅದೇ ಮಾಡ್ತೈತಿ ಅಂತಂದ್ರೆ ಹೇಳ್ತೈತಿ ಏನು, ಕೇಂದ್ರದ ಕಾನೂನುಗಳಿಗೆ ಇವರ ಕಾರ್ಯಾಂಗೀಯ ಅಧಿಕಾರ ಎಕ್ಸ್ಟೆಂಟ್ ಇಲ್ಲ. ಕೇಂದ್ರ ಮಾಡುವ ಕಾನೂನುಗಳಿಗೆ ಸಂಬಂಧಿಸಿದಂತೆ ಕಾರ್ಯಾಂಗದ ಅಧಿಕಾರ ಇರೋದು ರಾಷ್ಟ್ರಪತಿಗೆ. ಇಲ್ಲಿ ಏನಾಕೈತಿ ಅಂತಂದ್ರೆ ರಾಜ್ಯ ಸರ್ಕಾರ ಮಾಡುವ ಕಾನೂನುಗಳಿಗೆ ಸಂಬಂಧಿಸಿದಂತೆ ರಾಜ್ಯಪಾಲರ ಏನಿರ್ತೈತಿ, ಕಾರ್ಯಾಂಗೀಯ ಅಧಿಕಾರಗಳು ಇರ್ತವೆ. ಅಂದ್ರ ಯಾವ ವಿಷಯಗಳಿಗೆ ಸಂಬಂಧಿಸಿದಂತೆ ರಾಜ್ಯ ಕಾನೂನು ಮಾಡ್ತೈತೋ ಆ ಎಲ್ಲಾ ವಿಷಯಗಳಿಗೆ ಸಂಬಂಧಿಸಿದಂತೆ ರಾಜ್ಯಪಾಲರ ಕಾರ್ಯಾಂಗೀಯ ಅಧಿಕಾರಗಳು ವಿಸ್ತರಣೆ ಆಗಿರ್ತವೆ. ಈಗ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್, ಇಲ್ಲೇ ಒಂದು ಕಾನ್ಫ್ಲಿಕ್ಟ್ ಬರ್ತೈತಿ. ಏನಪ್ಪಾ ಅಂತಂದ್ರೆ ಪಟ್ಟಿಗಳ ಬಗ್ಗೆ ನಾವು ಹೇಳಿದ್ವಿ. ಏನು? ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಮತ್ತು ಉಳಿಕೆ ಅಧಿಕಾರಗಳು ಅಂತೇಳಿ. ಕೇಂದ್ರ ಪಟ್ಟಿಗೆ ಸಂಬಂಧಿಸಿದಂತೆ ಕೇಂದ್ರಕ್ಕೆ ಅಧಿಕಾರ ಇರ್ತೈತಿ ಕಾನೂನು ಮಾಡೋದು. ರಾಜ್ಯ ಪಟ್ಟಿಗೆ ಸಂಬಂಧಿಸಿದಂತೆ ರಾಜ್ಯಕ್ಕೆ ಅಧಿಕಾರ ಇರ್ತೈತಿ ಕಾನೂನು ಮಾಡೋದು. ಇನ್ನು ಸಮವರ್ತಿ ಪಟ್ಟಿಗೆ ಸಂಬಂಧಿಸಿದಂತೆ ಕೇಂದ್ರ ಮತ್ತು ರಾಜ್ಯಕ್ಕೆ ಎರಡಕ್ಕೂ ಅಧಿಕಾರ ಇರ್ತೈತಿ ಕಾನೂನು ಮಾಡೋದು. ಇಲ್ಲಿ ಸಮಸ್ಯೆ ಬಂದ್ಬಿಡ್ತೈತಿ. ಏನು ಅಂತಂದ್ರೆ, ಈಗ ಸಮವರ್ತಿ ಪಟ್ಟಿಯಲ್ಲಿ ಇರ್ತಕ್ಕಂಥ ವಿಷಯಗಳ ಮೇಲೆ ಒಂದು ವಿಷಯ ಐತಿ, ಅದು ಯಾವ್ದಾಯ್ತು ನಮಗೆ ಗೊತ್ತಿಲ್ಲ. ಒಂದು ವಿಷಯದ ಮೇಲೆ ಕೇಂದ್ರ ಸರ್ಕಾರನೂ ಕಾನೂನು ಮಾಡ್ತೈತಿ, ರಾಜ್ಯ ಸರ್ಕಾರನೂ ಕಾನೂನು ಮಾಡ್ತೈತಿ. ಅಲ್ಲಿ ಏನ್ ಓದಿದ್ವಿ? ಕೇಂದ್ರ ಮಾಡುವ ಕಾನೂನುಗಳಿಗೆ ಸಂಬಂಧಿಸಿದಂತೆ ಕಾರ್ಯಾಂಗದ ಅಧಿಕಾರ ರಾಷ್ಟ್ರಪತಿಗೆ ಸಂಬಂಧಿಸಿರೋದು. ಈಗ ಅದೇ ವಿಷಯದ ಮೇಲೆ ರಾಜ್ಯ ಕಾನೂನು ಮಾಡಿತು ಅಂತಂದ್ರೆ ಅದರದ ಕಾರ್ಯಾಂಗ ಅಧಿಕಾರ ರಾಜ್ಯಪಾಲರಿಗೆ ಸಂಬಂಧಪಟ್ಟಿರೋದು. ಇಲ್ಲಿ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಯ್ತು.
ರಾಷ್ಟ್ರಪತಿ ಎಕ್ಸಿಕ್ಯೂಟ್ ಮಾಡಬೇಕು, ರಾಜ್ಯಪಾಲ ಎಕ್ಸಿಕ್ಯೂಟ್ ಮಾಡಬೇಕು. ಆ ವಿಷಯಕ್ಕೆ ಸಂಬಂಧಿಸಿದಂತೆ ಸಮವರ್ತಿ ಪಟ್ಟಿಯಲ್ಲಿ ವಿಷಯಕ್ಕೆ ಸಮವರ್ತಿ ಪಟ್ಟಿಯಲ್ಲಿರ್ತಕ್ಕಂಥ ಒಂದು ವಿಷಯದ ಮೇಲೆ ಕೇಂದ್ರವೂ ಕೂಡ ಕಾನೂನು ಮಾಡದ, ರಾಜ್ಯವೂ ಕೂಡ ಕಾನೂನು ಮಾಡದ. ಆವಾಗ ಯಾರ ಕಾರ್ಯಾಂಗದ ಅಧಿಕಾರದ ವಿಸ್ತರಣೆ ಆಗಬೇಕು ಅಲ್ಲಿ, ಆವಾಗ ಯಾರ್ದಾಗಬೇಕು ಅಂತಂದ್ರೆ ರಾಷ್ಟ್ರಪತಿಯವ್ರದ್ದಾಗಬೇಕು ಅಂತ ಬರೀತಾರ ಅವರು. ರಾಷ್ಟ್ರಪತಿಯವರು ಕಾರ್ಯಾಂಗದ ವಿಸ್ತರಣೆ ಆಕೈತಿ, ರಾಜ್ಯಪಾಲರ ಮಟ್ಟಕ್ಕಾಕೈತಿ. ಅಂದ್ರೆ ಎಕ್ಸಿಕ್ಯೂಟಿವ್ ಪವರ್ಸ್ ಆಫ್ ದಿ ಪ್ರೆಸಿಡೆಂಟ್ ಪ್ರಿವೇಲ್ಸ್ ಓವರ್ ದಿ ಗವರ್ನರ್ ಅಂತ. ಗವರ್ನರ್ಗಳ ಎಕ್ಸಿಕ್ಯೂಟಿವ್ ಅಧಿಕಾರಗಳಕ್ಕಿಂತನೂ ರಾಷ್ಟ್ರಪತಿಯ ಎಕ್ಸಿಕ್ಯೂಟಿವ್ ಅಧಿಕಾರ ಬಹಳ ದೊಡ್ಡದು. ಅಂದ್ರೆ ಸಮವರ್ತಿ ಪಟ್ಟಿಯ ಮೇಲೆ ಎರಡೂ ಸರ್ಕಾರಗಳು ಕಾನೂನು ಮಾಡಿದಾಗ ಘರ್ಷಣೆ ಉಂಟಾಗ್ತೈತಿ. ನಂದು ರಾಜ್ಯದೊಳಗೆ ನಡಿಬೇಕು, ನಂದು ರಾಜ್ಯದೊಳಗೆ ನಡಿಬೇಕು ಅಂತೇಳಿ ಇಬ್ಬರು ತಿಕ್ಕಾಟ ಮಾಡ್ತಾರೆ. ಯಾಕಂತಂದ್ರೆ ಇಡೀ ರಾಷ್ಟ್ರಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರಪತಿಗಳು ಇರ್ತಾರೆ, ಕೇವಲ ಆ ರಾಜ್ಯಕ್ಕೆ ಸಂಬಂಧಿಸಿದಂತೆ ರಾಜ್ಯಪಾಲರು ಇರ್ತಾರೆ. ರಾಷ್ಟ್ರವ್ಯಾಪಿ ಕಾನೂನು ಬಂದಾಗ ರಾಜ್ಯಪಾಲರದ್ದು ಏನೂ ನಡೆಯೋದಿಲ್ಲ. ಇದು ಯಾವಾಗ ಅಂತಂದ್ರೆ ಸಮವರ್ತಿ ಪಟ್ಟಿಯಲ್ಲಿರ್ತಕ್ಕಂಥ ವಿಷಯಗಳ ಮೇಲೆ ಎರಡೂ ಸರ್ಕಾರಗಳು ಕಾನೂನು ಮಾಡಿದಾಗ. ಸರ್ ಹಿಂಗೆ ಯಾವಾಗಾರ ಮಾಡ್ಯಾರನ್ರಿ ಅಂತ ಕೇಳಿದ್ರೆ ಪಂಚಾಯತ್ಗಳ ಸ್ಥಾಪನೆ ಅದರ ಬಗ್ಗೆ ಸ್ವಲ್ಪ ಓದ್ರಿ, ಅವಾಗ ಗೊತ್ತಾಗತ್ತಿ ವಾಟ್ ಈಸ್ ದಿ ಕನ್ಫ್ಲಿಕ್ಟ್ ಅಂತ. ಕನ್ಫ್ಲಿಕ್ಟ್ ಏನಿಲ್ಲ, ದಟ್ ಈಸ್ ಅನ್ ಸಪ್ಲಿಮೆಂಟರಿ ಟು ದಿ ಈಚ್ ಅದರ್. ಅವರು ಒಬ್ಬೊಬ್ಬರು ಪೂರಕವಾಗಿರುವಂತೆ ಕಾನೂನುಗಳು ಬಂದವೆ, ನಾವು ತಿದ್ದುಪಡಿಗಳನ್ನು ನಮಗೆ ಬೇಕಾದಂಗೆ ಮಾಡ್ಕೊಂಡಿವಿ, ದಟ್ ಈಸ್ ಅನ್ ಡಿಫರೆಂಟ್ ಥಿಂಗ್. ಆದ್ರೆ ಕಾನೂನು ಬಂದ ತಕ್ಷಣ ಏನಾಯ್ತು ಅಂತಂದ್ರೆ ಕೆಲವೊಂದಿಷ್ಟು ರಾಜ್ಯಗಳೊಳಗೆ ಏನಿತ್ತು, ಈ 2 ಟೈರ್ ಗವರ್ಮೆಂಟ್ಸ್ಗಳು ಇದ್ದು. ಅಂದ್ರೆ ಒಂದ್ ಕಡೆ ಗ್ರಾಮ ಪಂಚಾಯತಿ ಡೈರೆಕ್ಟ್ ಜಿಲ್ಲಾ ಪಂಚಾಯತಿನೇ ಇದ್ದು, ಇನ್ನು ಕೆಲವೊಂದ್ ಕಡೆ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿಗಳು ಅಷ್ಟೇ ಇದ್ದು, ಇನ್ನು ಕೆಲವೊಂದ್ ಕಡೆ ಗ್ರಾಮ ಪಂಚಾಯತಿ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ 3 ಇದ್ದು. ಅವಾಗ ಯಾವಾಗ ಕೇಂದ್ರ ಕಾನೂನು ಮಾಡಿತು ಅವಾಗ ಎಲ್ಲಾ ರಾಜ್ಯಗಳಲ್ಲಿ 3 ಟೈರ್ ಗವರ್ಮೆಂಟ್ಗಳು ಬಂದು. ಏನು ಗ್ರಾಮ ಪಂಚಾಯತಿ ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಇವು 3 ಬಂದು. ಹೌದಾ? ಕೆಲವೊಂದಿಷ್ಟು ರಾಜ್ಯಗಳು ತಮಗೆ ಬೇಕತೆ ಮಾಡ್ಕೊಂಡಿದ್ವು. ಅವಾಗ ಏನ್ ಮಾಡಿದ್ರು ಅಂತಂದ್ರೆ ಈ ಕಾನೂನು ಬಂದ ತಕ್ಷಣ ಈ ರೀತಿಯಾಗಿರ್ತಕ್ಕಂಥ ಪದ್ಧತಿ ಸ್ಟಾರ್ಟ್ ಆಗ್ತದೆ. ಯಾಕಂತಂದ್ರೆ ಪ್ರೆಸಿಡೆಂಟಿಯಲ್ ಎಕ್ಸಿಕ್ಯೂಟಿವ್ ಪವರ್ ಈಸ್ ಪ್ರಿವೇಲ್ಸ್ ಓವರ್ ದಿ ಗವರ್ನರ್ಸ್ ಎಕ್ಸಿಕ್ಯೂಟಿವ್ ಪವರ್. ಅದೇ ಒಂದು ಕಾರಣಕ್ಕಾಗಿ ಕಾನೂನುಗಳು ಬಂದು. ಅದು ನಮಗೆ ಗೊತ್ತಿರಬೇಕು. ಇದು ಯಾವ್ದು ಅಡಿಯಲ್ಲಿ? ಆರ್ಟಿಕಲ್ 162 ಅಡಿಯಲ್ಲಿ. ಅದ್ರಾಗ 2 ವಿಷಯಗಳು ಸ್ಪಷ್ಟ ಆಗ್ತವೆ. ಒಂದು, ರಾಜ್ಯ ಯಾವ ವಿಷಯಗಳ ಮೇಲೆ ಕಾನೂನು ಮಾಡಬೇಕು ಆ ವಿಷಯಗಳಿಗೆ ಸಂಬಂಧಿಸಿದಂತೆ ಎಕ್ಸಿಕ್ಯೂಟಿವ್ ಅಧಿಕಾರ ಇರೋದು ರಾಜ್ಯಪಾಲರಿಗೆ. ಒಂದು ವೇಳೆ ಕೇಂದ್ರ ಮತ್ತು ರಾಜ್ಯಗಳು ಒಂದೇ ವಿಷಯದ ಮೇಲೆ ಕಾನೂನು ಮಾಡಿದಾಗ ಕೇಂದ್ರದ ಎಕ್ಸಿಕ್ಯೂಟಿವ್ ಅಧಿಕಾರಗಳು ರಾಜ್ಯದ ಎಕ್ಸಿಕ್ಯೂಟಿವ್ ಅಧಿಕಾರಗಳ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರ್ತವೆ. ಅಂದ್ರೆ ರಾಜ್ಯದ ಎಕ್ಸಿಕ್ಯೂಟಿವ್ ಪ್ರಭಾವ ಮೊಟಕುಗೊಳ್ಳತೈತಿ, ಕೇಂದ್ರದ ಎಕ್ಸಿಕ್ಯೂಟಿವ್ ಪ್ರಭಾವ ಬರ್ತೈತಿ ಅನ್ನೋದು ನಮಗೆ ಗೊತ್ತಿರಬೇಕು. ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಥಿಂಗ್ ಅಂಡರ್ ಆರ್ಟಿಕಲ್ 162 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇದು ನಮಗೆ ಗೊತ್ತಿರಬೇಕು. ಇಷ್ಟೇ ಮಾಹಿತಿ. ಇದಿಷ್ಟು ರಾಜ್ಯಪಾಲರ ಬಗ್ಗೆ ಆರ್ಟಿಕಲ್ 152ರಿಂದ 162ರವರೆಗೂ ಮಾಹಿತಿಯನ್ನ ಸಂಪೂರ್ಣವಾಗಿ ತಿಳ್ಕೊಂಡ್ವಿ. ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ವಿಷಯಗಳನ್ನ ತಿಳ್ಕೊಳ್ಳೋಣ. ಈ ವಿಡಿಯೋದಲ್ಲಿ ನಿಮಗೆ ನೀಡಿರ್ತಕ್ಕಂಥ ಮಾಹಿತಿ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ನಾನು ಅನ್ಕೊಂಡಿನಿ. ಇಷ್ಟ ಆಗಿತ್ತು ಅಂದ್ರೆ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡ್ರಿ. ದೋಸ್ ಹೂ ಆರ್ ಪ್ರಿಪೇರಿಂಗ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಹೌದಾ? ಆಮೇಲೆ ಎಲ್ಲರೂ ಸರಿಯಾಗಿ ಆರೋಗ್ಯವನ್ನ ಕಾಪಾಡ್ರಿ, ಎಲ್ಲರೂ ಸರಿಯಾಗಿ ಓದ್ಕೋರಿ. ನಾನು ನಿನ್ನೆ ಹೇಳಿದಂತೆ ನಿದ್ದೆಯ ಪ್ರಮಾಣವನ್ನು ಯಾರು ಕಡಿಮೆ ಮಾಡಕ್ ಹೋಗ್ಬೇಡ್ರಿ. 6 to 7 hours, ಮತ್ತೆ ಜಾಸ್ತಿನೂ ಮಾಡಕ್ ಹೋಗ್ಬೇಡ್ರಿ. 10 ಗಂಟೆ ತನಕ ಇರೋದು 6 to 7 hours. ಇಷ್ಟು ನಿದ್ದೆಯನ್ನ ನೀವು ಮಾಡ್ಲೇಬೇಕು, ಅನಿವಾರ್ಯ. ಅದನ್ನ ಓವರ್ಕಮ್ ಮಾಡಿ ನಾನು ಬೆಳತನ ಕೂತ್ ಓದ್ತೀನಿ ಅಂತಂದ್ರೆ ಅದಾಗಲಾರದ ಮಾತು. ಅದು ನೀವು ಓದು ಬರೀ ಪೇಜ್ಗಳಷ್ಟೇ ತಿರುಗಿರ್ತವೆ, ಗಿಳಿ ಓದು ಆಗಿರ್ತೈತಿ. ಅದೇನು ನಿಮಗೆ ಹೆಲ್ಪ್ ಆಗೋದಿಲ್ಲ. ನಿದ್ದೆ ಪ್ರಮಾಣವನ್ನ ನೀವು ಸ್ವಲ್ಪ ಜಾಸ್ತಿ ಮಾಡಲೇಬೇಕು. ಯಾರು 4 ತಾಸು 5 ತಾಸು ಮಾಡ್ತಿರೋ ಅವ್ರಿಗೆ 6 ಗಂಟೆ 7 ಗಂಟೆ ನೋ ಪ್ರಾಬ್ಲಮ್ ಎಟ್ ಆಲ್, ಯು ಆರ್ ಪರ್ಫೆಕ್ಟ್ಲಿ ಆಲ್ ರೈಟ್ ಅಂತೇಳಿ ನಾವು ಹೇಳ್ತೀವಿ. ಇರ್ಲಿ, ಸರಿಯಾಗಿ ಅಭ್ಯಾಸ ಮಾಡ್ರಿ. ಹೆಂಗಿದ್ರು ಕಾಲ್ಫಾರ್ಮ್ಗಳ ಪರ್ವ ಸ್ಟಾರ್ಟ್ ಆಗ್ಯದ, ಇದರೊಳಗೆ ಖಾಲಿ ಆಗ್ರಿ ಎಲ್ಲರೂ. ಅದೇ ನಮ್ಮ ಆಶಯ ಕೂಡ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಈ ಸಂವಿಧಾನದ ಬಗ್ಗೆ ಚರ್ಚೆ ಮಾಡೋಣ. ಅಂದ್ರೆ ರಾಜ್ಯ ಸರ್ಕಾರಗಳ ಬಗ್ಗೆ ಚರ್ಚೆ ಮಾಡೋಣ. ಈಗ ರಾಜ್ಯಪಾಲರು ಮುಗಿದ್ರು, ಇನ್ನು ರಾಜ್ಯ ಸರ್ಕಾರಗಳು ಬರ್ತವೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಆದಷ್ಟು ಬೇಗ ಸಂವಿಧಾನವನ್ನು ಮುಗಿಸೋಣ. ಮಾಹಿತಿನ ಎಲ್ಲರಿಗೂ ಶೇರ್ ಮಾಡ್ರಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಜೈ ಹಿಂದ್.